ಅಲ್ಪ ಜ್ಞಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಸಂತೋಷ್ ಲಾಡ್ ಸರ್ ಅವರು ಕರ್ನಾಟಕದಾದ್ಯಂತ ತಮ್ಮ ಸೇವೆಯಿಂದ ಮನೆ ಮಾತಾಗಿದ್ದು, ಇವತ್ತು ಈ ರೀತಿಯ ಸೇವೆಗಳ ಮೂಲಕ ಮತ್ತಷ್ಟು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಎಷ್ಟೋ ಕನಸುಗಳನ್ನು ಕಾಣ್ತಾ ಇರುವಂತಹ ಬಡ ವಿದ್ಯಾರ್ಥಿಗಳ ಪಾಲಿಗೆ ಬಹುಶಃ ಆಶಾಕಿರಣ ಆಗ್ತಾ ಇದ್ದಾರೆ. ಅವರ ಈ ಸೇವೆ ಇನ್ನೂ ಉತ್ತಮವಾಗಲಿ ಮತ್ತು ಅವರ ಸೇವೆ ಮತ್ತಷ್ಟು ಉನ್ನತಕ್ಕೆ ಇರಲಿ ಅಂತಂದೇಳಿ ಈ ಮೂಲಕ ಆಶಿಸ್ತಾ ಇವತ್ತಿಂದ ನನ್ನ ತರಗತಿಯನ್ನು ಈ ಆ್ಯಪ್ನ ಮೂಲಕ ನಿಮ್ಮ ಮುಂದೆ ನೀಡಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ಆದ್ಮೇಲೆ ನಮ್ಮ ಆ್ಯಪ್ನ ಮೂಲಕ ಪ್ರತಿದಿನ ತರಗತಿಯನ್ನು ನೀಡೋದಕ್ಕಿಂತ ಮುಂಚೆ ಅವತ್ತಿನ ದಿನ ವಿಶೇಷವನ್ನು ಹೇಳ್ತಾ ಕ್ಲಾಸ್ಗಳನ್ನು ನೀಡ್ತಾ ಇರೋದು ರೂಢಿಯಲ್ಲಿದೆ. ಹಾಗೆ ಇವತ್ತಿನ ದಿನ ವಿಶೇಷನೂ ಕೂಡ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ಇವತ್ತು ಫೆಬ್ರವರಿ 19. ಇವತ್ತು ನಾವು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾವೆ. ತುಂಬ ಖುಷಿ ವಿಚಾರ. ಶಿವಾಜಿ ಮಹಾರಾಜರ ಜಯಂತಿ ದಿನ ಇವತ್ತು ನನ್ನ ತರಗತಿಗಳು ಪ್ರಾರಂಭ ಆಗ್ತಾ ಇರೋದು. ಸರ್, ಶಿವಾಜಿ ಮಹಾರಾಜರ ಜಯಂತಿಯನ್ನು ಫೆಬ್ರವರಿ 19, 1870ರಿಂದ ಮಹಾತ್ಮ ಫುಲೆ ಅವರು ಈ ಒಂದು ಜಯಂತಿಯನ್ನು ಪ್ರಾರಂಭ ಮಾಡಿದರು. ಮಹಾತ್ಮ ಫುಲೆ ಅವರಿಂದ ಈ ಜಯಂತಿ ಪ್ರಾರಂಭವಾಯಿತು. ಆ್ಯಕ್ಚುಲಿ ಈ ಶಿವಾಜಿ ಮಹಾರಾಜರವರ ಜನ್ಮದಿನ ಫೆಬ್ರವರಿ 19, 1630. ಅವತ್ತು ಇವರು ಜನಿಸಿದ್ರು ಅನ್ನುವಂಥದ್ದು ನಮ್ಮ ಇತಿಹಾಸದ ಉಲ್ಲೇಖಗಳು ಸ್ಪಷ್ಟಪಡಿಸ್ತಕ್ಕಂಥದ್ದು. ಆ ದಿನದ ಸವಿನೆನಪಿಗಾಗಿ 1870ರಿಂದ ಭಾರತದಾದ್ಯಂತ, ಅದರಲ್ಲಿಯೂ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಇವತ್ತನ್ನು ರಾಜ್ಯ ಹಬ್ಬವನ್ನಾಗಿ ಆಚರಣೆ ಮಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಇವತ್ತು ಮತ್ತು ನಾಳೆ ದಿನ 2 ದಿನ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಫೆಬ್ರವರಿ 19 ಶಿವಾಜಿ ಮಹಾರಾಜರ ಜಯಂತಿಯನ್ನಾಗಿ ಆಚರಣೆ ಮಾಡ್ತಾರೆ. ಈ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆಗೆ ತಂದವರು ಅಂತ ಬಂದಾಗ ಮಹಾತ್ಮ ಫುಲೆ ಅವರು ಇದನ್ನ ಆಚರಣೆಗೆ ತಗೊಂಡು ಬಂದರು. 1870ರಿಂದ ಪ್ರತಿ ವರ್ಷ ನಾವು ಫೆಬ್ರವರಿ 19 ಮತ್ತು ಫೆಬ್ರವರಿ 20 ಮಹಾತ್ಮ ಶಿವಾಜಿ ಮಹಾರಾಜರ ಜನ್ಮದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದಾವೆ. ಸೊ ಇವತ್ತು ಈ ಮಾಹಿತಿಯನ್ನು ಇಟ್ಕೊಂಡು ನನ್ನ ಮುಂದಿನ ತರಗತಿಯನ್ನು ಈ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆತ್ಮೀಯರೇ, ನನ್ನ ವಿಷಯ ಬಂದ್ಬಿಟ್ಟು ನಿಮಗೆ ಸ್ಟೇಟ್ ಇಂಪಾರ್ಟೆಂಟ್ ಅಂತೇಳಿ. ಸ್ಟೇಟ್ ಇಂಪಾರ್ಟೆಂಟ್ ಬಹುಶಃ ಈ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಬಹುಶಃ ಹೊಸ ಸಬ್ಜೆಕ್ಟ್ ಅನ್ನೋ ಫೀಲ್ ಇದೆ. ಬಟ್ ಇದು ಹೊಸ ಸಬ್ಜೆಕ್ಟ್ ಅಲ್ಲ, ತೀರಾ ಹಳೆಯ ಸಬ್ಜೆಕ್ಟು. ಮತ್ತು ಈ ಸಬ್ಜೆಕ್ಟು ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ವಿಷಯಗಳನ್ನು ಮತ್ತು ಪ್ರಶ್ನೆಗಳನ್ನು ನೀಡ್ತಾ ಇರುವಂತಹ ಅತಿ ಮುಖ್ಯ ವಿಷಯವಾಗಿದ್ದು, ಅದರಲ್ಲಿಯೂ ಮುಖ್ಯವಾಗಿ KPSC ಡಿಪಾರ್ಟ್ಮೆಂಟ್ನವರು ಪ್ರಶ್ನೆ ಪತ್ರಿಕೆ ರೆಡಿ ಮಾಡುವಲ್ಲಿ ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯವನ್ನು ಅತಿ ಮುಖ್ಯ ವಿಷಯವನ್ನಾಗಿ ಪರಿಗಣಿಸಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನೀಡ್ಕೊತ ಬರ್ತಾ ಇದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯದಿಂದ KS ಎಕ್ಸಾಮ್ನ ಪೇಪರ್ ಸೆಕೆಂಡ್ನಲ್ಲಿ ಕನಿಷ್ಠ 40 ಪ್ರಶ್ನೆಗಳು ಹಾಗೂ ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಸುಮಾರು 80 ಅಂಕಗಳವರೆಗೆ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳಿರ್ತವೆ. ಮುಖ್ಯವಾಗಿ ಪೇಪರ್ ಸೆಕೆಂಡಲ್ಲಿ ಈ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೇಲೆ ಸುಮಾರು 40 ಪ್ರಶ್ನೆಗಳು ಹಾಗೂ 80 ಅಂಕಗಳನ್ನು ಇದೇ ಸಬ್ಜೆಕ್ಟ್ ಮೂಲಕನೇ ನೀಡ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರಶ್ನೆ ಪತ್ರಿಕೆಯ ವಿಧಾನ ಬದಲಾದ ನಂತರ ಸೊ 2014 ನಂತರ KSನಲ್ಲಿ ಸುಮಾರು ಇಲ್ಲಿಗೆ 3 ಪ್ರಮುಖ ಪ್ರಿಲಿಮ್ಸ್ ಎಕ್ಸಾಮ್ಗಳು ನಡೆದು, ಆ 3 ಪ್ರಿಲಿಮ್ಸ್ನ ಎಕ್ಸಾಮ್ಗಳಲ್ಲಿ ಈ ಸಬ್ಜೆಕ್ಟ್ಗಳ ಮೂಲಕ ಪ್ರತಿ ಪೇಪರ್ನಲ್ಲಿಯೂ ಕೂಡ 40 ಮತ್ತು 40ಕ್ಕಿಂತ ಹೆಚ್ಚು ಅಂಕಗಳನ್ನು ನೀಡ್ಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿಯೂ 2014ರ KS ಪ್ರಿಲಿಮ್ಸ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2ಕ್ಕೆ ಸೇರಿಕೊಂಡು ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 45ರಿಂದ 50 ಪ್ರಶ್ನೆಗಳು ಇದೇ ಸಬ್ಜೆಕ್ಟ್ ಮೇಲೆ ಕೇಳ್ಕೊಂಡು ಬರ್ತಾ ಇದ್ದಾನೆ. ಕೇವಲ ಇದು KSನ ಪ್ರಿಲಿಮ್ಸ್ನ ಅಷ್ಟೇ ಅಲ್ಲದೆ KSನ ಮೇನ್ಸ್ನ ಸಿಲೆಬಸ್ಗೂ ಕೂಡ ನಮಗೆ GS ಪೇಪರ್ಗಳಲ್ಲಿ ನಾವು ಪ್ರಬಂಧಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಮತ್ತು GS ಪೇಪರ್ಗಳಲ್ಲಿ ಆಗಿರ್ಬೋದು, ಈ ಕರ್ನಾಟಕದ ರಾಜ್ಯ ವಿಷಯಗಳನ್ನು ಇಟ್ಕೊಂಡು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ
ನಮಗೆ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ. ಆ ಒಂದು ವಿಷಯಗಳನ್ನ ಈ ಒಂದು ಆ್ಯಪ್ನ ಮೂಲಕ ನಿಮ್ಮ ಮುಂದೆ ಪರಿಚಯಿಸ್ತಾ ಇರೋದು ತುಂಬ ಖುಷಿ ವಿಚಾರ. ಎಷ್ಟೋ ವಿದ್ಯಾರ್ಥಿಗಳಿಗೆ ಬಹುಶಃ ಈ ಸಬ್ಜೆಕ್ಟ್ನ ಅನುಭವ ಇರಲಿಕ್ಕಿಲ್ಲ, ಈ ಸಬ್ಜೆಕ್ಟ್ನ ಪರಿಚಯ ಇರಲಿಕ್ಕಿಲ್ಲ. ಆದರೆ ಈ ಸಬ್ಜೆಕ್ಟ್ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನೀಡ್ತಾ ಇರುವಂತಹ ವಿಷಯವಾಗಿ ಇವತ್ತು ಮುಂದುವರಿತಾ ಇದೆ. ಇವತ್ತು KS ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಡಿಪಾರ್ಟ್ಮೆಂಟ್ನ ಎಕ್ಸಾಮ್ಗಳಾಗಿರ್ಬೋದು, ಇವತ್ತು ಎಲ್ಲ ಎಕ್ಸಾಮ್ಗಳಲ್ಲಿ ಈ ಸ್ಟೇಟ್ ಇಂಪಾರ್ಟೆಂಟ್ ತನ್ನದೇ ಆದಂತಹ ಪ್ರಶ್ನೆಗಳನ್ನು ನೀಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಷಯ ಕೇವಲ KPSCಗೆ ಅಷ್ಟೇ ಸಂಬಂಧಪಡದೆ ಇವನ್ PSI ವಿದ್ಯಾರ್ಥಿಗಳಿಗೂ ಕೂಡ, PSI ವಿದ್ಯಾರ್ಥಿಗಳಲ್ಲಿ ಅದರಲ್ಲಿಯೂ ಪೇಪರ್ ಫಸ್ಟ್ ಪ್ರಬಂಧ ಬರೆಯುವಂತಹ ಸಂದರ್ಭದಲ್ಲಿ ಈ ವಿಷಯದ ಮೂಲಕ ಅತಿ ಹೆಚ್ಚು ವಿಷಯಾಂಶಗಳು ವಿದ್ಯಾರ್ಥಿಗಳಿಗೆ ಪ್ರಬಂಧದ ವಿಷಯ ವಸ್ತುಗಳಾಗಿ ತುಂಬ ಮುಖ್ಯವಾಗಿ ಬಳಕೆಯಲ್ಲಿ ಬರ್ತಾ ಇದ್ದಾವೆ. ಅವು ಹೇಗೆ ಬರ್ತಾ ಇದ್ದಾವೆ ಅನ್ನೋದನ್ನೇ ಇವತ್ತಿನ ಈ ಒಂದು ಪ್ರಾರಂಭಿಕದ ಈ ಕ್ಲಾಸ್ನಲ್ಲಿ ನಿಮಗೆ ಸೂಕ್ಷ್ಮವಾಗಿ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಒಂದು ತರಗತಿ ಬಹುಶಃ ಸ್ಟೇಟ್ ಇಂಪಾರ್ಟೆಂಟ್ ಯಾವ್ಯಾವ ಎಕ್ಸಾಮ್ಗಳಿಗೆ ಹೇಗೆ ಅನುಕೂಲ ಆಗ್ತದೆ, ಇದರಲ್ಲಿನ ವಿಷಯಗಳು ಹೇಗಿದ್ದಾವೆ, ಈ ವಿಷಯ ಇವನ್ KS ಪ್ರಿಲಿಮ್ಸ್ಗಳಿಗಾಗಿರ್ಬೋದು, KS ಮೇನ್ಸ್ಗಾಗಿರ್ಬೋದು, PSI ಫಸ್ಟ್ ಪೇಪರ್ ಮತ್ತು PSI ಸೆಕೆಂಡ್ ಪೇಪರ್ಗೆ, ಆನಂತರ ಇನ್ನಿತರ ಉಳಿದ ಎಕ್ಸಾಮ್ಗಳಿಗೆ ಹೇಗೆಲ್ಲ ಬಳಕೆ ಆಗುತ್ತೆ ಮತ್ತು ಹೇಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಮೂಲಕ ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ, ಇದರಲ್ಲಿರುವಂತಹ ವಿಷಯಾಂಶಗಳು ಅಂತ ಬಂದಾಗ ಇದರಲ್ಲಿರುವಂತಹ ವಿಷಯಾಂಶಗಳು ಗಮನಿಸಿ. ಮೊದಲಿಗೆ ಈ ಸ್ಟೇಟ್ ಇಂಪಾರ್ಟೆಂಟ್ ವ್ಯಾಪ್ತಿ ಸೂಕ್ಷ್ಮವಾಗಿ ಕರ್ನಾಟಕದ ಪರಿಚಯಕ್ಕೆ ಸಂಬಂಧಪಡ್ತದೆ. ಕರ್ನಾಟಕದ ಪರಿಚಯ, ಹಾಗೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ನೆನಪಿರಲಿ. ಈ ಆರ್ಥಿಕ ಸಮೀಕ್ಷೆ ಇವತ್ತು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರುವಂತಹ ವಿಷಯ. ಹೆಚ್ಚು ಕಡಿಮೆ ಈ ಸ್ಟೇಟ್ ಇಂಪಾರ್ಟೆಂಟ್ ಈಸ್ ನಥಿಂಗ್ ಬಟ್ ಎಕನಾಮಿಕ್ ಸರ್ವೆ ಅನ್ನೋ ಹಾಗೇನೆ ಇವತ್ತು ಇದು ಪ್ರಚಲಿತ ಇರ್ತಕ್ಕಂಥದ್ದು. ಇವುಗಳ ಜೊತೆಗೆ ಕರ್ನಾಟಕದ ಬಜೆಟ್ಗೆ ಸಂಬಂಧಪಟ್ಟಂತಹ ವಿಷಯಾಂಶಗಳು ಕೂಡ ಈ ಒಂದು ಅಂಶದಲ್ಲಿ ಸೇರ್ಪಡೆ ಆಗ್ತಾ ಇರುವಂಥದ್ದು. ಬಜೆಟ್ನ ಮೂಲಕ ಕಳೆದ ವರ್ಷದ ಈ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ KS ಪ್ರಿಲಿಮ್ಸ್ ಅಂದರೆ 2020 ಆಗಸ್ಟ್ನಲ್ಲಿ ನಡೆದಂತಹ ಪ್ರಿಲಿಮ್ಸ್ನಲ್ಲಿ ಈ ಬಜೆಟ್ ಮೂಲಕನೇ ಸುಮಾರು 8ರಿಂದ 10 ಪ್ರಶ್ನೆಗಳು ಕೇವಲ ಬಜೆಟ್ ಮೂಲಕನೇ ಬಂದಿರತಕ್ಕಂಥದ್ದು. ಅದರಲ್ಲಿಯೂ ಮುಖ್ಯವಾಗಿ ಈ ಬಜೆಟ್ ಮೇಲೆ ನೇರ ಪ್ರಶ್ನೆ 2020 ಮತ್ತು 21ನೇ ಸಾಲಿನ ಬಜೆಟ್ ಅದರ ಗಾತ್ರ ಏನಿತ್ತು ಅಂತೇಳಿ ನೇರವಾದ ಪ್ರಶ್ನೆನೇ ಕೂಡ ನೀಡ್ಕೊಂಡು ಬಂದಿದ್ದಾನೆ. ಅವುಗಳನ್ನ ಈ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾನೆ. ಬಜೆಟ್ನ ಜೊತೆಗೆ ಈ ಒಂದು ವಿಷಯದ ಮೂಲಕ ಜೊತೆಗೆ ನಮಗೆ ರಾಜ್ಯದ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಪ್ರಮುಖ ಪ್ರಚಲಿತ ಘಟನೆಗಳು. ಈಗ ರಾಜ್ಯದ ಪ್ರಮುಖ ಪ್ರಚಲಿತ ಘಟನೆಗಳಂತಂದ್ರೆ 2 ಬರ್ನಿಂಗ್ ಇಶ್ಯೂಸ್ ಇನ್ ಕರ್ನಾಟಕ ಎಟ್ ಪ್ರೆಸೆಂಟ್, ಲೈಕ್ ಮೇಕೆದಾಟು ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಎತ್ತಿನಹೊಳೆ ಯೋಜನೆ ಆಗಿರ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿದೆ. ಜೊತೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಗೋದಾವರಿಯಿಂದ ಕಾವೇರಿ ನದಿಯನ್ನ ಜೋಡಣೆ ಮಾಡುವಂತಹ ಇತ್ತೀಚೆಗೆ ಅದೊಂದಿಷ್ಟು ಅನುಮೋದನೆ ಕೂಡ ಸಿಕ್ಕಿದೆ. ಆ ಅನುಮೋದನೆಯಿಂದ ಕರ್ನಾಟಕ ಆಗ್ತಕ್ಕಂಥ ಅನುಕೂಲ ಏನು, ಕರ್ನಾಟಕಕ್ಕೆ ಇನ್ನೇನು ಅನುಕೂಲ ಆಗಬಹುದಾಗಿತ್ತು ಅನ್ನುವ ವಿಚಾರ ಇಟ್ಕೊಂಡು ಬಹುಶಃ ಮುಂದೆ ಬರುವಂತಹ PSIನ ಎಕ್ಸಾಮ್ಗಳಲ್ಲಿ ಪೇಪರ್ 1ರಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ತೀರಾ ಹೆಚ್ಚಾಗಿರ್ತದೆ. ಆ ಕಾರಣಕ್ಕಾಗಿ ಈ ಒಂದು ವಿಷಯವನ್ನು ರಾಜ್ಯದ ಪ್ರಚಲಿತ ಘಟನೆಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇವುಗಳ ಜೊತೆಗೆ ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯದಲ್ಲಿ ರಾಜ್ಯದ ಪರಿಸರ ಸಂರಕ್ಷಣೆ, ಆಮೇಲೆ ವನ್ಯಜೀವಿ ಸಂರಕ್ಷಣಾ ವಲಯಗಳು, ಇವೆಲ್ಲವುಗಳನ್ನ ಕುರಿತು ನಾವಿಲ್ಲಿ ಚರ್ಚೆ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಈ ರಾಜ್ಯದ ಪರಿಸರ ಸಂರಕ್ಷಣೆ ಅಥವಾ ಅರಣ್ಯ ವಲಯ, ವನ್ಯಜೀವಿಗಳು, ವನ್ಯಜೀವಿ ಸಂಪನ್ಮೂಲಗಳು, ಇವುಗಳನ್ನ ಇಟ್ಕೊಂಡು ಡೆಫಿನೆಟ್ಲಿ 1 ಇಲ್ಲ 2 ಪ್ರಶ್ನೆಗಳು ಪ್ರತಿ ಎಕ್ಸಾಮ್ನಲ್ಲಿಯೂ ಪ್ರಶ್ನೆ ಆಗ್ತಾ ಇರ್ತದೆ. ಆ ವಿಷಯಗಳನ್ನು ಕೂಡ ನಾವು ಈ ವಿಷಯದ ಮೂಲಕ ತಿಳ್ಕೊಳ್ಳಿಕ್ಕೆ ಈ ಒಂದು ಮೂಲಕ ಪ್ರಯತ್ನ ಮಾಡ್ಬೋದು. ಹೀಗಾಗಿ ಈ ಒಂದು ಸಬ್ಜೆಕ್ಟು ಮುಂದಿನ ಎಕ್ಸಾಮ್ಗಳಲ್ಲಿ ಅಥವಾ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳಲ್ಲಿ ತುಂಬ ಹೆಚ್ಚು
ವಿಷಯಗಳ ಮೂಲಕ ತುಂಬ ಹೆಚ್ಚು ಪ್ರಶ್ನೆಗಳನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ತಲುಪ್ತಾ ಇದೆ. ಆ ಕಾರಣಕ್ಕೆ ಈ ಒಂದು ನಮ್ಮ ಈ ಫೌಂಡೇಶನ್ ಮೂಲಕ, ಈ ಆ್ಯಪ್ನ ಮೂಲಕ ಈ ವಿಷಯವನ್ನು ಇನ್ನು ಮುಂದೆ ಸುದೀರ್ಘವಾಗಿ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಅದರ ಸದುಪಯೋಗ ಪಡೆದುಕೊಳ್ಳಿಕ್ಕೆ ನೀವು ಉತ್ಸುಕರಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದಿಷ್ಟು ಪ್ರಾರಂಭದ ಹಂತವನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದಾನೆ. ಆದ್ಮೇಲೆ ಇಲ್ಲಿ ಗಮನಿಸಿ, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳೋಣ. ಈ ಮುಂಚೆ ನಡೆದಂತಹ ಎಕ್ಸಾಮ್ಗಳಲ್ಲಿ ಎಸ್ ಇಲ್ಲಿ ನೋಡ್ರಿ, ಈಗ ಇಲ್ಲೊಂದು ಪ್ರಶ್ನೆ ಇದೆ ನಮಗೆ. ಕರ್ನಾಟಕ ಸರ್ಕಾರವು 2019 ಫೆಬ್ರವರಿ 28ರಂದು ಜಲಾಮೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಎಲ್ಲ ಕಾರ್ಯಗಳ ಅಂದರೆ ಈ ಪ್ರಶ್ನೆ ತೀರ ಇತ್ತೀಚೆಗೆ ಬಂದಂತಹ ಪ್ರಶ್ನೆ. 2020 KS ಪ್ರಿಲಿಮ್ಸ್ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ KS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಥರದ ಒಂದು ಪ್ರಶ್ನೆ ಈ ಸಬ್ಜೆಕ್ಟ್ ಮೂಲಕ ಬಂದಿರತಕ್ಕಂಥದ್ದು. ನೀವು ಗಮನಿಸ್ರಿ, ಇಲ್ಲಿ ಈ ಪ್ರಶ್ನೆ ಹೇಗಿದೆ ನೋಡಿ. ಕರ್ನಾಟಕ ಸರ್ಕಾರದ ಒಂದು ಅತಿ ಮುಖ್ಯ ಜನಪ್ರಿಯ ಯೋಜನೆಯನ್ನು ನಮಗೆ ಆ ಯೋಜನೆ ಹೇಗಿದೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳ ಮೂಲಕ ನಮಗೆ ಪ್ರಶ್ನೆ ಕೇಳಿದಾನೆ. ಆತ್ಮೀಯರೇ ನೆನ್ಪಿಟ್ಕೊಳ್ಳಿ, ಇವತ್ತು ನಮ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೋ ಅವೆಲ್ಲವೂ ಸ್ಟೇಟ್ಮೆಂಟ್ಗಳ ಮೂಲಕ ಕೇಳ್ತಾ ಇದ್ದಾನಂದರೆ ಆ ಪ್ರಶ್ನೆಗಳು ಕಾನ್ಸೆಪ್ಟ್ ಮೇಲೆ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅಂದರೆ ನಾವು ಒಂದು ವಿಷಯವನ್ನು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾವೆ, ಆ ಅರ್ಥೈಸ್ಕೊಂಡಿದ್ದು ನೀವೆಷ್ಟು ಚೆನ್ನಾಗಿ ವಿವರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋ ಆಧಾರದ ಮೇಲೆ ನಮಗೊಂದು 3 ರಿಂದ 4 ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ. ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತೇಳಿ ನಾವು ಅವುಗಳನ್ನು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಇದೊಂದು ಪ್ರಶ್ನೆ ಇದೆ, ಸೂಕ್ಷ್ಮ ಗಮನಿಸಿ. ಇದು ಪ್ರಶ್ನೆ 2020 KS ಪ್ರಿಲಿಮ್ಸ್ನಲ್ಲಿ ಕೇಳಿದಂಥ ಪ್ರಶ್ನೆ. ಗಮನಿಸಿ, ಕರ್ನಾಟಕ ಸರ್ಕಾರವು 2019 ಫೆಬ್ರವರಿ 28ರಂದು ಜಲಾಮೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಎಸ್, ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳು ಜಲ ಕಾರ್ಯಗಳ ರಕ್ಷಣೆ ಮತ್ತು ಪುನರುಜ್ಜೀವನಗಳನ್ನೊಳಗೊಂಡಂತೆ ಬರ ನಿರೋಧಕ ಪರಿಹಾರಗಳ ಮೇಲೆ ಯೋಜನೆಯು ಕೇಂದ್ರೀಕೃತಗೊಳಿಸಿತು ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ಆಮೇಲೆ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆಯು ಜಲಾಮೃತ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನೋಡಲ್ ಇಲಾಖೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಎರಡನೇ ಸ್ಟೇಟ್ಮೆಂಟನ್ನು ಇಲ್ಲಿ ಯಾವುದು ನೋಡಲ್ ಸಂಸ್ಥೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ಈ ಯೋಜನೆಯ ನೋಡಲ್ ಸಂಸ್ಥೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಸ್ವಲ್ಪ ಸೂಕ್ಷ್ಮ ಗಮನಿಸಿ. ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದು ರೈಟ್ ಆರ್ ರಾಂಗ್ ನಿಮ್ಗೆ ಗೊತ್ತಾಗ್ತದೆ. ಇದು ಒಂದು ಸಮುದಾಯ ಚಾಲಿತ ಯೋಜನೆ ಆಗಿದೆ. ಎಸ್, ಅಫ್ಕೋರ್ಸ್, ಇದೊಂದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಯೋಜನೆ ಅಡಿಯ ಜಲ ಸಂರಕ್ಷಣಾ ಕಾರ್ಯತಂತ್ರವು ಇದನ್ನು ಒಳಗೊಳ್ಳುವುದು. ಏನನ್ನ? ಜಲ ಸಾಕ್ಷರತೆಯನ್ನು, ಜಲ ಕಾರ್ಯಗಳ ಪುನರುಜ್ಜೀವನ ಮತ್ತು ನೀರು ಮತ್ತು ಅರಣ್ಯೀಕರಣದ ಬಗ್ಗೆ ಅರಿವು ಅಂತ ಹೇಳ್ತಾ ಇದ್ದಾನೆ. ನೆನ್ಪಿಟ್ಕೊಳ್ಳಿ, ಜಲ ಸಾಕ್ಷರತೆ, ಜಲ ಕಾರ್ಯಗಳ ಪುನರುಜ್ಜೀವನ ಮತ್ತು ನೀರು, ಅರಣ್ಯೀಕರಣದ ಬಗ್ಗೆ ಅರಿವು. ಈ ರೀತಿಯ 4 ಹೇಳಿಕೆಗಳನ್ನು ಕೊಟ್ಟು ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅನ್ನುವಂಥದ್ದನ್ನು, ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅನ್ನುವಂಥದ್ದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಈ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಮುಂದಿನ ಹೇಳಿಕೆಗಳೇನಿದಾವೆ ಅಂತಂದರೆ ಇಲ್ಲಿ ಮೇಲಿನ ಒಂದು ಎ ಮತ್ತು ಬಿ ಸರಿ ಇದೆ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಬಿ, ಸಿ ಮತ್ತು ಡಿ ಸರಿ ಇದೆ ಅಂತ ಕೇಳ್ತಾ ಇದ್ದಾನೆ. ಎ, ಸಿ ಮತ್ತು ಡಿ ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ, ಅಥವಾ ಮೇಲಿನ ಎಲ್ಲವುಗಳು ಸರಿ ಅಂತ ಕೇಳ್ತಾ ಇದ್ದಾನೆ. ಗಮನಿಸಿ ಸರ್, ಜಲಾಮೃತ ಯೋಜನೆ ಜಾರಿಗೆ ಬರ್ತಾ ಇರುವಂತಹ ಉದ್ದೇಶ ಅಂತ ಬಂದಾಗ ಗಮನಿಸಿ, ಸ್ಟೇಟ್ ಇಂಪಾರ್ಟೆಂಟ್ನಲ್ಲಿ ವಿಷಯ ಹೇಗಿರ್ತವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ತಗೊಂಡು ನಾನು ನಿಮಗೆ ಚರ್ಚೆ ಮಾಡ್ತಾನೆ. ಯಾವುದೇ ಯೋಜನೆಗಳ ಮೇಲೆ ಬಹುತೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನಂದರೆ ಅದು ಕಾನ್ಸೆಪ್ಟ್ ಆಧಾರಿತವಾಗಿಯೇ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇರೋದು. ಹೀಗಾಗಿ ಪ್ರತಿ ಯೋಜನೆಯನ್ನು ಸ್ವಲ್ಪ ಅದರ ಹಿನ್ನೆಲೆಯನ್ನು ಇಟ್ಕೊಂಡು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಹೇಳಿಕೆಗಳನ್ನು ನಾವು ಸುಲಭವಾಗಿ ಅರ್ಥೈಸ್ಕೋಬೋದು. ಆನಂತರ ಅವುಗಳಿಗೆ ಉತ್ತರಗಳನ್ನು ಕೂಡ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಜಲಾಮೃತ ಯೋಜನೆ ಅಂತ ಬಂದಾಗ ಸರ್, ಈ ಯೋಜನೆ 2020 ಮತ್ತು 21ನೇ ಸಾಲಿನಲ್ಲಿ
ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು ಅಂತ ಹೇಳ್ತಾರೆ. ಈ ಯೋಜನೆ ಬರೋದಕ್ಕಿಂತ ಮುಂಚೆ ಬಹುಶಃ 2016, 17 ಮತ್ತು 18ರ ಸಂದರ್ಭದೊಳಗ ಭಾರತದಲ್ಲಿ ಕರ್ನಾಟಕದಲ್ಲಿ ಸತತ 3 ವರ್ಷ ಬರಗಾಲ ಬಿದ್ದಿರ್ತದೆ. ಬರಗಾಲದ ಪರಿಣಾಮ ರಾಜ್ಯದ ಬಹುತೇಕ ಪ್ರದೇಶ ಬರಪೀಡಿತಗೊಂಡು ಇಲ್ಲಿನ ಅಂತರ್ಜಲದ ಮಟ್ಟ ಸಂಪೂರ್ಣ ಕುಸಿತ ಆಗಿರ್ತದೆ. ಈ ಒಂದು ಸಮಸ್ಯೆಯನ್ನ ಅರಿತುಕೊಂಡಂತಹ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ, ಈ ರಾಜ್ಯದಲ್ಲಿ ಜಲಸಾಕ್ಷರತೆಯನ್ನು ಮೂಡಿಸಬೇಕು. ಜಲಸಾಕ್ಷರತೆ ಅಂದ್ರೆ ಪದ ನೋಡ್ರಿ ಎಷ್ಟು ಉತ್ತಮವಾದಂತಹ ಪದ ಬಳಕೆ ಆಗಿದೆ ಇಲ್ಲಿ ಜಲಸಾಕ್ಷರತೆ ಅಂತಂದ್ರೆ ಜಲಸಾಕ್ಷರತೆ ಅಂದ್ರೆ ಇವತ್ತಿನ ರಾಜ್ಯದ ಜನತೆಗೆ ಅಂತರ್ಜಲವನ್ನ ಹೇಗೆ ವೃದ್ಧಿಸಬೇಕು, ಆಮೇಲೆ ಮಳೆಯ ನೀರನ್ನ ಹೇಗೆ ಸಂಗ್ರಹಿಸಿಟ್ಕೋಬೇಕು, ಆ ಮಳೆಯ ನೀರು ಜೊತೆಗೆ ನಮಗ ನಿಸರ್ಗದತ್ತವಾಗಿ ಲಭ್ಯ ಇರುವಂತಹ ನೀರಿನ ಸೌಲಭ್ಯಗಳನ್ನು ಹೇಗೆ ಮಿತವಾಗಿ ಬಳಕೆ ಮಾಡ್ಕೋಬೇಕು ಮತ್ತು ಅವುಗಳನ್ನ ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನುವ ಅರಿವನ್ನ ಈ ಮೂಲಕ ಜನರಿಗೆ ತಲುಪಬೇಕು ಅನ್ನುವಂಥದ್ದು. ಸೊ ಈ ಮೂಲಕ ಜನರಿಗೆ ತಲುಪಬೇಕಂದ್ರೆ ಇದೊಂದು ಏನಾಗಿರ್ತದೆ, ಸಮುದಾಯ ಆಧಾರಿತ ಕಾರ್ಯಕ್ರಮ. ಸಮುದಾಯ ಆಧಾರಿತ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಜನಸಾಮಾನ್ಯರು ಇದಕ್ಕೆ ಭಾಗವಹಿಸಬೇಕು. ಅಂದ್ರೆ ಇದರೊಳಗೆ 3ನೇ ಸ್ಟೇಟ್ಮೆಂಟ್ ಇತ್ತು, ಆ 3ನೇ ಸ್ಟೇಟ್ಮೆಂಟ್ ಇದಕ್ಕೆ ಪೂರಕವಾಗ್ಯದ. ಸೊ ಹೀಗಾಗಿ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಯೋಜನೆ ಜಾರಿ ಬರೋದಕ್ಕಿಂತನೂ ಮುಂಚೆ 2019ರ ವರ್ಷವನ್ನ ರಾಜ್ಯ ಸರ್ಕಾರ ಜಲವರ್ಷ ಅಂತ ಘೋಷಣೆ ಮಾಡ್ತದೆ. ಜಲವರ್ಷ ಅಂತ ಘೋಷಣೆ ಮಾಡುವ ಉದ್ದೇಶ ನೀರು ಇವತ್ತು ರಾಜ್ಯಕ್ಕೆ ಎಷ್ಟೊಂದು ಅತಿ ಮುಖ್ಯ ಅಮೂಲ್ಯ ಕೊಡುಗೆ ಅನ್ನೋದು ನಮಗೆ ಜನಸಾಮಾನ್ಯರಿಗೆ ಗೊತ್ತಿರಲಿ ಅನ್ನುವಂಥ ಆಧಾರದ ಮೇಲೆ ಈ ಜಲವರ್ಷವನ್ನ ಆಧಾರವಾಗಿಟ್ಕೊಂಡು ಸರ್ಕಾರ ಏನ್ ಮಾಡ್ತು, ಜಲಾಮೃತ ಯೋಜನೆಯನ್ನ ಜಾರಿಗೆ ತಗೊಂಡು ಬಂತು. ಈ ಜಲಾಮೃತ ಯೋಜನೆ ಈ ಮೂಲಕ ಇದರ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಅಂತರ್ಜಲವನ್ನ ವೃದ್ಧಿಸೋದು, ಜೊತೆಗೆ ರಾಜ್ಯದ ಜನತೆಗೆ ನೀರಿನ ಸೌಲಭ್ಯವನ್ನ ತಲುಪಿಸೋದಕ್ಕೆ ಮತ್ತು ರಾಜ್ಯದ ಜನತೆ ನೀರನ್ನ ಹೇಗೆ ಸಂಗ್ರಹಿಸಿಟ್ಕೊಳ್ಬೇಕು ಅನ್ನುವಂಥ ಆಧಾರದ ಮೇಲೆ ಈ ಯೋಜನೆ ಜಾರಿಗೆ ಬಂತು. ಬಟ್ ಈ ಯೋಜನೆಯನ್ನ ಅನುಷ್ಠಾನಗೊಳಿಸುವ ನೋಡಲ್ ಸಂಸ್ಥೆ ಯಾವುದು ಅಂತಂದ್ರೆ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಒಂದು ಯೋಜನೆ ಜಾರಿ ಬರೋದು ನೋಡಲ್ ಸಂಸ್ಥೆ ಯಾವುದಾಗಿರ್ತದೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇವುಗಳ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸಂಸ್ಥೆಗಳು ಕೂಡ ಈ ಯೋಜನೆಯಡಿ ತಮ್ಮ ಮೇಲ್ವಿಚಾರಣೆ ಕಾರ್ಯವನ್ನ ನಿರ್ವಹಿಸ್ಕೊಳ್ತವೆ. ಪರಿಣಾಮ ಗಮನಿಸಿ, ಈ ಕೊಟ್ಟಂತಹ ಹೇಳಿಕೆಗಳೇನಿತ್ತು ನೋಡ್ರಿ, ಕೊಟ್ಟಂತಹ ಹೇಳಿಕೆಗಳಲ್ಲಿ ಇಲ್ಲಿ ಗಮನಿಸಿ, ಇದರ ಅತಿ ಮುಖ್ಯ ಉದ್ದೇಶ ಏನಾಗಿತ್ತು, ಈ ಯೋಜನೆ ಅತಿ ಮುಖ್ಯ ಉದ್ದೇಶ ಕಾಯಗಳ ಸಂರಕ್ಷಣೆ, ಪುನರುಜ್ಜೀವನಗಳನ್ನೊಳಗೊಂಡಂತೆ ಬರ ನಿರೋಧಕ ಪರಿಹಾರಗಳ ಮೇಲೆ ಯೋಜನೆಯು ಕೇಂದ್ರೀಕೃತಗೊಳಿಸಿದೆ. ಎಸ್ ಅಫ್ಕೋರ್ಸ್, ಈ ಯೋಜನೆ ಬರೋಕ್ಕಿಂತ ಮುಂಚೆ ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಮಾಣದೊಳಗೆ ಬರ ಪೀಡಿತ ಭೂಪ್ರದೇಶ ನಿರ್ಮಾಣಗೊಂಡಿತ್ತು. ಇದನ್ನ ಇಲ್ಲೇನ್ ಮಾಡ್ಬೇಕು, ಆ ಒಂದು ಕಾನ್ಸೆಪ್ಟ್ ಅನ್ನ ಕೇಂದ್ರೀಕರಣಗೊಳಿಸೋದಕ್ಕೋಸ್ಕರ ಈ ಯೋಜನೆ ಜಾರಿ ಬಂದಿತ್ತು ಅನ್ನುವಂಥದ್ದು. ಎಸ್, ದಟ್ ಈಸ್ ದ ಫಸ್ಟ್ ಒನ್, ದಟ್ ಈಸ್ ದ ರೈಟ್ ಸ್ಟೇಟ್ಮೆಂಟ್. ಜೊತೆಗೆ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆಯು ಜಲಾಮೃತ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನೋಡಲ್ ಇಲಾಖೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಐ ಥಿಂಕ್ ರಾಂಗ್. ಇದು ಯಾಕೆ ರಾಂಗ್ ಅಂತಂದ್ರೆ, ಈ ಯೋಜನೆ ಅನುಷ್ಠಾನಗೊಳ್ಳೋದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜೊತೆಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳು ಈ ಯೋಜನೆಯ ಮೇಲುಸ್ತುವಾರಿಯ ಅನುಷ್ಠಾನವನ್ನು ವಹಿಸ್ಕೊಳ್ತವೆ. ಆ ಕಾರಣಕ್ಕೆ ಇದೊಂದು ಸಮುದಾಯ ಚಾಲಿತ ಯೋಜನೆ. ಯಾಕಂದ್ರೆ ಇದೊಂದು ಜನರಿಗೆ ಈ ಯೋಜನೆಯನ್ನ ತಲುಪಿಸಬೇಕಾಗಿದೆ ಮತ್ತು ನೀರನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಅವರಲ್ಲಿರೋದ್ರಿಂದ ಇದೊಂದು ಸಮುದಾಯ ಚಾಲಿತ ಯೋಜನೆ ಆಗಿದೆ. ಇದು ಕೂಡ ತುಂಬಾ ಮುಖ್ಯವಾದಂತಹ ಕೊಡುಗೆ. ಈ ಹೇಳಿಕೆ ಕೂಡ ಸರಿ ಇರ್ತಕ್ಕಂಥದ್ದು. ಆಮೇಲೆ ಈ ಯೋಜನೆಯಡಿ ಜಲ ಸಂರಕ್ಷಣಾ ಕಾರ್ಯತಂತ್ರವು ಇದನ್ನು ಒಳಗೊಳ್ಳುವುದು ಅಂತ ಕೇಳ್ತಾ ಇದ್ದಾನೆ. ಎಸ್ ಅಫ್ಕೋರ್ಸ್, ಜಲಸಾಕ್ಷರತೆ, ಜಲಕಾಯಗಳ ಪುನರುಜ್ಜೀವನ ಇಸ್ ನಥಿಂಗ್ ಬಟ್ ಈಗ ಬತ್ತಿ ಹೋದ ಕೆರೆಗಳನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು, ಅಥವಾ ಈ ನೀರಿನ ಅಂತರ್ಜಲ ಮಟ್ಟ ಅಥವಾ ನದಿಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಏನಾದರೂ ಕಡಿಮೆ ಆಗಿತ್ತಂದ್ರೆ ಅದನ್ನ ಮರುಪೂರ್ಣಗೊಳಿಸುವಂತಹ ಕೆಲಸಗಳನ್ನ ಸರ್ಕಾರ ಮತ್ತು ಸಮುದಾಯಗಳ ಮೂಲಕ ನಿರ್ವಹಿಸ್ಕೊಳ್ತಕ್ಕಂಥದ್ದು. ಇವುಗಳ ಜೊತೆಗೆ ನೀರು ಅನ್ನುವಂಥದ್ದು ಐತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಾಗ ನೆಕ್ಸ್ಟ್ ಚರ್ಚೆ ಮಾಡ್ತಾನೆ. ಇನ್ನ ಅರಣ್ಯೀಕರಣ, ಇಲ್ಲಿ ಅತಿ ಮುಖ್ಯವಾಗಿ ಇವತ್ತು ಕರ್ನಾಟಕದಲ್ಲಿ ಬರಪೀಡಿತ ಪ್ರದೇಶ ನಿರ್ಮಾಣಗೊಳ್ಬೇಕಾದ್ರೆ ಅತಿ ಮುಖ್ಯ ಕಾರಣ ಇವತ್ತು ನದಿಗಳು ಉಗಮಗೊಳ್ಳುವಂತಹ ಸ್ಥಳಗಳಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಅರಣ್ಯ ನಾಶ ಆಗಿರೋದು ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇರುವಂಥದ್ದು.
ಈ ಕಾರ್ಯಕ್ರಮದ ಅತಿ ಮುಖ್ಯ ಉದ್ದೇಶ ಯಾವ್ಯಾವ ನದಿಗಳಿದಾವೋ ಆ ನದಿಗಳ ಪಾತ್ರಗಳಲ್ಲಿ ಮರು ಅರಣ್ಯೀಕರಣದಂತಹ ಚಟುವಟಿಕೆಗಳನ್ನ ಮತ್ತೆ ಕೈಗೊಳ್ತಕ್ಕಂಥದ್ದು. ಆ ದೃಷ್ಟಿಕೋನದೊಳಗ ಈ ಸ್ಟೇಟ್ಮೆಂಟು ಕೂಡ ಸರಿ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಜಲಾಮೃತ ಯೋಜನೆಯ ಉದ್ದೇಶದಲ್ಲಿ ಈ ಮೂರು ಹೇಳಿಕೆಗಳು ಸರಿ ಇದ್ದಾವೆ, ಎರಡನೇ ಹೇಳಿಕೆ ಮಾತ್ರ ಸರಿ ಇಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ನ ಯಾವ ಹೇಳಿಕೆ ಸರಿ ಇದೆ ಅಂತಂದರೆ ಎ, ಸಿ ಮತ್ತು ಡಿ ಈ ಮೂರು ಹೇಳಿಕೆಗಳು ಸರಿ ಇದ್ದಾವೆ. ಆಪ್ಷನ್ 3 ಸರಿಯಾದಂತಹ ಉತ್ತರ. ಸೊ ಆದ್ಮೇಲೆ ಈ ಯೋಜನೆಗಳನ್ನು ನಾವು ಎಕ್ಸಾಮ್ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡ್ಕೊಂಡು ಕೂತ್ಕೊಂಡಾಗ ನೆನಪುಳಿಯೋದು ಕಷ್ಟ. ಒಂದು ಯೋಜನೆ ಏನಿದೆ ಅಂತ ತಿಳ್ಕೊಳ್ಳೋದ್ರಿಂದ ವಿಷಯ ತುಂಬ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ವಿಷಯಗಳಿಗೆ ಆನ್ಸರನ್ನು ಕೂಡ ಕೊಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ಜಲಾಮೃತ ಯೋಜನೆ ಒಳಗೆ ಜಲಾಮೃತ ಯೋಜನೆ ಇಲ್ಲಿ ಗಮನಿಸಿ. ಈ ಜಲಾಮೃತ ಯೋಜನೆ ಈಗ ಆಲ್ರೆಡಿ ಇದು ರಾಜ್ಯದಲ್ಲಿ ಹಳೆ ಯೋಜನೆ ಆಯಿತು. ಈ ಜಲಾಮೃತ ಯೋಜನೆ ಇಟ್ಕೊಂಡು ನಮಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಮತ್ತೇನು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋಂಥದ್ದು. ಜಲಾಮೃತ ಯೋಜನೆ ಇಟ್ಕೊಂಡು ಮುಂದಿನ ಎಕ್ಸಾಮ್ಗಳಲ್ಲಿ ಮತ್ತೇನು ಪ್ರಶ್ನೆ ಕೇಳ್ಬೋದು, ಅದು ತುಂಬ ಮುಖ್ಯ ಅನಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಅಲ್ಲೊಂದಿಷ್ಟು ಅಂಡರ್ಲೈನ್ ಪಾಯಿಂಟ್ ಮಾಡಿದ್ದೆ, ನೀರು ಅಂಥೇಳಿ. ನೀರು, ಅದರಲ್ಲಿಯೂ ಅತಿ ಮುಖ್ಯವಾಗಿ ಕುಡಿಯುವ ನೀರಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಜಲಾಮೃತ ಯೋಜನೆ ಜಾರಿಗೆ ಬಂದಾಗ 2019 ವರ್ಷವನ್ನು ಜಲವರ್ಷ ಅಂತ ಘೋಷಣೆ ಮಾಡುವುದರ ಜೊತೆಗೆ ಈ ಯೋಜನೆಯನ್ನು ಮತ್ತೆ 2 ಉಪಯೋಜನೆಗಳಾಗಿ ಜಾರಿಗೆ ತಗೊಂಡ್ಬರ್ತಾರೆ. ಒಂದು ಜಲಧಾರೆ ಯೋಜನೆ ಅಂತೇಳಿ, ಒಂದು ಜಲಧಾರೆ ಯೋಜನೆ, ಇನ್ನೊಂದು ಜಲಸಿರಿ ಯೋಜನೆ ಅಂತೇಳಿ. ಜಲಸಿರಿ ಯೋಜನೆ ಅಂತೇಳಿ ಮತ್ತೊಂದು ಯೋಜನೆ ಜಾರಿಗೆ ತಗೊಂಡ್ಬರ್ತಾರೆ. ಈ ಜಲಧಾರೆ ಯೋಜನೆಯ ಉದ್ದೇಶ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರನ್ನು ಸೌಲಭ್ಯ ಮಾಡೋದು, ಅಥವಾ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಜಲಸಿರಿ ಯೋಜನೆ ಅತಿ ಮುಖ್ಯ ಉದ್ದೇಶ ನಗರ ಭಾಗಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಗಮನಿಸಿ, ಜಲಧಾರೆ ಯೋಜನೆಯ ಅತಿ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು. ಸರಿ, ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರನ್ನು ಎಲ್ಲಿಂದ ತಗೊಂಡು ಬರೋದು? ಈ ಜಲಾಮೃತ ಯೋಜನೆ ಉಪಯೋಜನೆಯಡಿ ಜಲಧಾರೆ ಯೋಜನೆಯಡಿ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಂತೇಳಿ ಈ ಯೋಜನೆಯಡಿ ಸರ್ಕಾರ ಪ್ಲಾನ್ ಮಾಡಿದ್ದೇನೆಂದರೆ, ಯಾವುದಾದ್ರೂ ಗ್ರಾಮೀಣಕ್ಕೆ ಸಮೀಪದ ಜಲಾಶಯಗಳಿದ್ರೆ ಅಥವಾ ಸಮೀಪದ ನದಿಗಳಿದ್ರೆ ಆ ನದಿಗಳು ಮತ್ತು ಜಲಾಶಯಗಳ ಮೂಲಕ ಹಂತ ಹಂತವಾಗಿ ನೀರನ್ನು ಸಾಗಿಸಿ ಒಂದು ಕಡೆ ಸಂಗ್ರಹ ಮಾಡಿ ಆನಂತರ ನಿರಂತರವಾಗಿ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸ್ಕೊಡೋದು ಅಂತೇಳಿ. ಈ ಕಾನ್ಸೆಪ್ಟ್ ಇಲ್ಲಿ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾಳೆ ಕೇಳ್ತಾನೆ ಜಲಧಾರೆ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ. ಈ ಯೋಜನೆಯಡಿ ಗ್ರಾಮೀಣ ಭಾಗಕ್ಕೆ ಸಮೀಪದ ಜಲಾಶಯಗಳು ಅಥವಾ ನದಿಗಳ ಮೂಲಕ ನೀರನ್ನು ಹಂತ ಹಂತವಾಗಿ ತಂದು ಸಂಗ್ರಹಿಸಿ ಆ ಮೂಲಕ ಗ್ರಾಮೀಣ ಭಾಗಕ್ಕೆ ನೀರನ್ನು ಪೂರೈಕೆ ಮಾಡುವುದು. ಬಹುಶಃ ಈ ಥರದ ಸಂಬಂಧಪಟ್ಟಂತಹ ಹೇಳಿಕೆಗಳಿದ್ರೆ ಆ ಒಂದು ಹೇಳಿಕೆ ಅಲ್ಲಿ ಸರಿಯಾಗುವ ಸಾಧ್ಯತೆ ಇರ್ತದೆ. ಇಲ್ಲಿ ಯೋಜನೆಗಳು ಅಂತಂದರೆ ಇವು ನಮ್ಮ ಜನಪರ ಉಪಯೋಗಕ್ಕಾಗಿ ಯೋಜನೆಗಳಿರ್ತವೆ. ಅವುಗಳನ್ನು ನಾವು ಎಷ್ಟು ಅರ್ಥೈಸ್ಕೊಳ್ತವೋ ಒಂದು ಆ ಯೋಜನೆಗಳು ನಮ್ಮ ಅನುಕೂಲಕ್ಕೆ ಇರ್ತವೆ. ಆ ಅನುಕೂಲಗಳನ್ನು ಅರ್ಥೈಸ್ಕೊಳ್ಳೋದ್ರಿಂದ ಬಹುಶಃ ಅವು ಎಕ್ಸಾಮ್ನಲ್ಲಿ ಬಂದರೆ ಅವುಗಳಿಗೆ ನಾವು ಉತ್ತರ ಕೊಡಲಿಕ್ಕೂ ಕೂಡ ಸುಲಭ ಆಗ್ತದೆ. ಈ ಜಲಧಾರೆ ಯೋಜನೆಯಡಿ ಇಲ್ಲೇನು ಮಾಡಿದ್ರು, ಕರ್ನಾಟಕ ಸರ್ಕಾರ ಜಲಧಾರೆ ಯೋಜನೆಯಡಿ ಗ್ರಾಮೀಣ ಭಾಗಕ್ಕೆ ಕನಿಷ್ಠ 85 LPCD ನೀರನ್ನು ಒದಗಿಸಿಕೊಡ್ಬೇಕನ್ನುವಂತಹ ಗುರಿಯನ್ನು ಇಟ್ಕೊಂಡಿತ್ತು. LPCD ಅಂತಂದರೆ ಲೀಟರ್ ಪರ್ ಕ್ಯಾಪಿಟ ಫಾರ್ ಡೇ ಅಂತೇಳಿ. ಕ್ಯಾಪಿಟ ಇಸ್ ನಥಿಂಗ್ ಬಟ್ ಪರ್ಸನ್. ಲೀಟರ್ ಪರ್ ಡೇ ಅಂದರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ 85 LPCD ಅಂದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಕನಿಷ್ಠ 85 ಲೀಟರ್ ಕುಡಿಯೋ ನೀರನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ಜಲಧಾರೆ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದರು. ಬಟ್ ಆದರೆ ಈ ಜಲಧಾರೆ ಯೋಜನೆ ಪ್ರೆಸೆಂಟ್ ಏನಾಯಿತು, 2019 ಆಗಸ್ಟ್ 15ರಂದು 2019 ಆಗಸ್ಟ್ 15ರಂದು ಭಾರತದ ಪ್ರಧಾನಿಯವರು ಆಗಸ್ಟ್ 15ರಂದು ಭಾರತದ ಜನರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದೊಳಗ ಪ್ರತಿ ಮನೆಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ 2019 ಆಗಸ್ಟ್ 15ರಂದು ರಾಷ್ಟ್ರೀಯ ಜಲಜೀವನ್ ಮಿಷನ್ ಅನ್ನು ರಾಷ್ಟ್ರೀಯ ಜಲಜೀವನ್ ಮಿಷನ್ ರಾಷ್ಟ್ರೀಯ ಜಲಜೀವನ್
ಮಿಷನ್ ಅಂತ ಘೋಷಣೆ ಮಾಡಿದರು. ಇದೊಂದು ಹೊಸ ಯೋಜನೆ ಘೋಷಣೆ ಆಯಿತು. ಇದು ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ಜಲಜೀವನ್ ಮಿಷನ್, JJM ಅಂತ ಕರೀತೇವೆ, NJJM, ನ್ಯಾಷನಲ್ ಜಲ್ ಜೀವನ್ ಮಿಷನ್ ಅಂತೇಳಿ ಘೋಷಣೆ ಮಾಡಿದರು. ಯಾವಾಗ ರಾಷ್ಟ್ರೀಯ ಜಲಜೀವನ್ ಮಿಷನ್ ಘೋಷಣೆ ಆಯಿತೋ 2019 ಸಂದರ್ಭದೊಳಗೆ, ಇತ್ತೀಚಿನ ದಿನಮಾನಗಳಲ್ಲಿ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಜಲಜೀವನ್ ಯೋಜನೆಯನ್ನು ನಮ್ಮ ರಾಜ್ಯದಲ್ಲಿ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆಯ ಅಡಿ ಅಥವಾ ಎನ್ನುವ ಹೆಸರಿನ ಮೂಲಕ, ಮನೆ ಮನೆಗೆ ಗಂಗೆ, ಮನೆ ಮನೆಗೆ ಗಂಗೆ ಎನ್ನುವ ಹೆಸರಿನ ಮೂಲಕ ಈ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿ ತಂದಿದೆ. ನೆನಪಿರಲಿ, ರಾಜ್ಯದಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕನ್ನುವಂಥ ಉದ್ದೇಶಕ್ಕೆ ಜಲಧಾರೆ ಯೋಜನೆಯನ್ನು ಜಾರಿ ತಗೊಂಡು ಬಂದಿದ್ರು. ಇದು ಜಲಾಮೃತ ಯೋಜನೆಯ ಒಂದು ಉಪಯೋಜನೆ. ಇದರ ಉದ್ದೇಶ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದಾಗಿತ್ತು. ಯಾವಾಗ ಕರ್ನಾಟಕದೊಳಗೆ ಮತ್ತೆ ಪುನಃ ಸರ್ಕಾರ ಬದಲಾವಣೆಯಾಗಿತ್ತು, ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ ಆಗಿದ್ದಂತಹ ರಾಷ್ಟ್ರೀಯ ಜಲಜೀವನ್ ಮಿಷನ್ ಯೋಜನೆಯನ್ನು ರಾಜ್ಯದಲ್ಲಿ ಮನೆ ಮನೆಗೆ ಗಂಗೆ ಎನ್ನುವ ಯೋಜನೆ ಅಡಿ ಜಾರಿಗೆ ತಗೊಂಡು ಬಂದು ಇದೇ ಜಲಧಾರೆ ಯೋಜನೆಯನ್ನು ಮನೆ ಮನೆಗೆ ಗಂಗೆ ಯೋಜನೆಯಡಿ ವಿಲೀನಗೊಳಿಸಿರ್ತಕ್ಕಂಥದ್ದು. ಅಂದರೆ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಅಡಿ ಇವತ್ತು ಜಲಧಾರೆ ಯೋಜನೆ ಏನಾಗಿದೆ, ಮರ್ಜ್ ಆಗ್ಯದ ಅಥವಾ ವಿಲೀನಗೊಂಡದ. ಈ ವಿಲೀನಗೊಂಡ ಈ ಯೋಜನೆ ಪ್ರೆಸೆಂಟ್ ರಾಜ್ಯದಲ್ಲಿ ಜಾರಿಯಲ್ಲಿರತಕ್ಕಂಥದ್ದು ಯಾವ ಹೆಸರಿನ ಮೂಲಕ ಅಂದರೆ ಮನೆ ಮನೆಗೆ ಗಂಗೆ ಎನ್ನುವ ಹೆಸರಿನ ಮೂಲಕ ಜಾರಿಯಲ್ಲಿದೆ. ಮುಂದಿನ ದಿನಮಾನಗಳಲ್ಲಿ ಬಹುಶಃ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಜಲಧಾರೆ ಯೋಜನೆಯ ಮುಂದುವರೆದ ಭಾಗ ಮನೆ ಮನೆಗೆ ಗಂಗೆ ಯೋಜನೆ ಮೂಲಕ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇಲ್ಲಿ ಗಮನಿಸಬೇಕು, ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಅತಿ ಮುಖ್ಯ ಉದ್ದೇಶ ದೇಶದ ಪ್ರತಿ ಮನೆಗೂ ನಲ್ಲಿ ಸೌಲಭ್ಯವನ್ನು ಕಲ್ಪಿಸಿ ಆ ಮೂಲಕ ಕುಡಿಯೋ ನೀರನ್ನ ಪೂರೈಕೆ ಮಾಡಬೇಕು ಅನ್ನುವಂಥದ್ದಾಗಿತ್ತು. ಗಮನಿಸಿ, ಪ್ರತಿ ಮನೆಗೂ ನಲ್ಲೆ, ಅಥವಾ ಈ ಯೋಜನೆಯೊಳಗೆ ಒಂದು ಘೋಷವಾಕ್ಯ ಇತ್ತು, ಹರ್ ಘರ್ ಜಲ್ ಅಂತೇಳಿ, ಹರ್ ಘರ್ ಜಲ್ ಅಂತೇಳಿ. ನೆನಪಿರಲಿ, ಈ ಯೋಜನೆ ಘೋಷವಾಕ್ಯ ಏನಾಗಿತ್ತು ಅಂದರೆ ಹರ್ ಘರ್ ಜಲ್ ಅಂತೇಳಿ. ಈ ಘೋಷವಾಕ್ಯ ಏನಿತ್ತು ನೋಡ್ರಿ, ಹರ್ ಘರ್ ಜಲ್ ಅನ್ನುವಂಥದ್ದೇ ನಮ್ಮ ರಾಜ್ಯದೊಳಗೆ ಮನೆ ಮನೆಗೆ ಗಂಗೆ ಅಥವಾ ಮನೆ ಮನೆಗೆ ನೀರು ಅನ್ನುವಂತಹ ಯೋಜನೆ ಮೂಲಕ ರಾಜ್ಯದಲ್ಲಿ ಜಾರಿ ಇರ್ತಕ್ಕಂಥದ್ದು. ಸೊ ಈ ಯೋಜನೆಯನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಈ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಗುರಿ ಏನಾಗಿತ್ತು ಅಂದರೆ, ಇಲ್ಲಿ ನಮ್ಮ ಜಲಧಾರೆ ಯೋಜನೆ ಒಳಗೆ 85 LPCD ಇತ್ತು. ಈ ಹರ್ ಘರ್ ಜಲ್ ಯೋಜನೆ ಅಥವಾ ರಾಷ್ಟ್ರೀಯ ಜಲಜೀವನ್ ಮಿಷನ್ ನಡಿ ಇದರ ಗುರಿ ಪ್ರತಿ ವ್ಯಕ್ತಿಗೆ 55 LPCD ನೀರನ್ನು ಒದಗಿಸ್ಕೊಡ್ತಕ್ಕಂಥದ್ದು. 55 LPCD ನೀರನ್ನು ಒದಗಿಸ್ಕೊಡ್ತಕ್ಕಂಥದ್ದು. ನೆಕ್ಸ್ಟು ಬಹುಶಃ ಈ ಒಂದು 55 LPCD ಉತ್ತರ ಬರೋ ಹಾಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡ್ರಿ, ಸ್ವಲ್ಪ ಇಲ್ಲೇನಾಯಿತು, ಮೊದಲು 85 LPCD ಇದ್ದಿದ್ದನ್ನು ಇದು ರಾಷ್ಟ್ರವ್ಯಾಪಿ ಯೋಜನೆ ಆಗಿರೋದ್ರಿಂದ 55 LPCDಗೆ ಕಡಿಮೆ ಮಾಡಲಾಗ್ಯದ. 55 LPCD ಇಸ್ ನಥಿಂಗ್ ಬಟ್ ಪ್ರತಿ ವ್ಯಕ್ತಿಗೆ ಒಂದು ದಿನಕ್ಕೆ ಕನಿಷ್ಠ 55 ಲೀಟರ್ ನೀರನ್ನಾದರೂ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದು ಗುರಿ. ಹಾಗಾಗಿ ನಾಳೆ ನಮಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಮನೆ ಮನೆಗೆ ಗಂಗೆ ಯೋಜನೆ ಇದು ಯಾವ ಕಾರ್ಯಕ್ರಮದಡಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳ್ಬೋದು. ಮನೆ ಮನೆಗೆ ಗಂಗೆ ಈ ಯೋಜನೆ ರಾಷ್ಟ್ರೀಯ ಜಲಜೀವನ್ ಮಿಷನ್ ಅಡಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ಈ ಮನೆ ಮನೆಗೆ ಗಂಗೆ ಯೋಜನೆಯಡಿ ಇದರ ಗುರಿ ಏನಪ್ಪಾ ಅಂದರೆ, ರಾಜ್ಯದ ಪ್ರತಿ ಮನೆಯಲ್ಲಿ, ಅದರಲ್ಲಿಯೂ ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಕನಿಷ್ಠ 55 LPCD ನೀರನ್ನು ಒದಗಿಸಿಕೊಡುವುದು ಅಂತೇಳಿ. ಈ ಯೋಜನೆಯನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡ್ರೋ ಆ ಅರ್ಥೈಸ್ಕೊಂಡಿರುವ ಆಧಾರದ ಮೇಲೆ ನಮಗೇನು ಮಾಡ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗಳನ್ನು ಕೇಳ್ತಾನೆ. ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈ ಮೂಲಕ ಸಿದ್ಧರಾಗಬೇಕು. ಆದ್ಮೇಲೆ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ಗುರಿ ಏನಪ್ಪ ಅಂದರೆ 2024 ಒಳಗಾಗಿ ದೇಶದ ಪ್ರತಿ ಮನೆಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕನ್ನುವಂತಹ ಗುರಿ ಕೇಂದ್ರ ಸರ್ಕಾರದಾಗಿದೆ. ಅದೇ ಗುರಿಯನ್ನು ಇವತ್ತು ರಾಜ್ಯ ಸರ್ಕಾರಗಳು ಕೂಡ ಜಾರಿ ತರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ಟಾರ್ಗೆಟಿಂಗ್ ಇಯರ್ನು ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಟಾರ್ಗೆಟಿಂಗ್ ಇಯರ್ದು ಕೂಡ, ಈ ಟಾರ್ಗೆಟಿಂಗ್ ಇಯರ್ನ ಯಾಕೆ ನೆನ್ಪಿಟ್ಕೋಬೇಕು ಅಂದರೆ, ಇದೇ 2020 KS ಫಿಲಿಮ್ಸ್ ಒಳಗೆ 2009 ಜಾರಿಗೆ ಬಂದಿದ್ದಂತಹ ರಾಜೀವ್ ಆವಾಸ್ ಯೋಜನೆ ಅಥವಾ ಈ ಕೊಳಗೇರಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಾಗ ರಾಜೀವ್ ಆವಾಸ್ ಯೋಜನೆ ಅಂತ ಒಂದು ಪ್ರಶ್ನೆ ಇತ್ತು. ಅದರ ಟಾರ್ಗೆಟಿಂಗ್ ಇಯರ್ 2022 ಆಗಿತ್ತು.
ಆ 2022ರ ಟಾರ್ಗೆಟ್ ಉತ್ತರ ಬರೋ ಹಾಗೆ ನಮಗೆ ಪ್ರಶ್ನೆ ಕೇಳಿದಾನೆ. ಹಾಗಾಗಿ ರಾಷ್ಟ್ರೀಯ ಜಲ ಜೀವನ್ ಮಿಷನ್ ಇದು ಈ ಕೆಳಗಿನ ಯಾವ ವರ್ಷವನ್ನು ತನ್ನ ಗುರಿಯನ್ನು ಸಂಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಹಾಗಾಗಿ ಈ ಟಾರ್ಗೆಟಿಂಗ್ ಇಯರ್ ಅನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಟಾರ್ಗೆಟ್ ಅನ್ನು ಗುರಿಯಾಗಿಟ್ಕೊಂಡು ರಾಷ್ಟ್ರೀಯ ಜಲ ಜೀವನ್ ಮಿಷನ್ ನಡಿ ಹರ್ಘರ್ ಜಲ್ ಎನ್ನುವಂತಹ ಹರ್ಘರ್ ಜಲ್ ಹರ್ಘರ್ ಜಲ್ ಎನ್ನುವಂತಹ ಗುರಿಯನ್ನ ಇಟ್ಕೊಂಡು ಭಾರತದಲ್ಲಿ ಈಗ ಆಲ್ರೆಡಿ ಈ ಒಂದು ಗುರಿಯನ್ನು ಸಾಧಿಸಿಕೊಂಡಿರುವಂತಹ ಪ್ರಥಮ ರಾಜ್ಯ ಅಂದ್ರೆ ದಟ್ ಈಸ್ ಗೋವಾ. ನೆನಪಿರಲಿ, ಹರ್ಘರ್ ಜಲ್ ರಾಜ್ಯ ಎಂದು ಘೋಷಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ಗೋವಾ. ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ಇವತ್ತಿನ ಈ ನನ್ನ ಮೊದಲನೇ ತರಗತಿಯ ಅವಧಿಯೊಳಗೆ ಈ ಸಬ್ಜೆಕ್ಟ್ ಮೂಲಕ ಅಂದ್ರೆ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೂಲಕ ಪ್ರಶ್ನೆಗಳು ಹೇಗೆ ಬರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನಾಗಿಟ್ಕೊಂಡು ನಿಮಗೆ ಈ ಮೂಲಕ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೇವಲ ಇದು ಯೋಜನೆಗಳಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಷಯ ಅಲ್ಲ. ಈ ಮೂಲಕ ರಾಜ್ಯದ ಅಷ್ಟು ಆಗು ಹೋಗುಗಳನ್ನು ಕೂಡ ಈ ಮೂಲಕ ತಿಳ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ಬೋದು ನಾವು. ಇನ್ನು ಈ ಒಂದು ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು ಇವನ್ PSI ವಿದ್ಯಾರ್ಥಿಗಳಿಗೆ ಹೇಗೆ ಹೆಲ್ಪ್ ಆಗ್ಬೋದು ಅನ್ನುವ ಆಧಾರದ ಮೇಲೆ ನೀವು ಸೂಕ್ಷ್ಮವಾಗಿ ಗಮನಿಸಿ. ಈ PSI ಎಕ್ಸಾಮ್ನ ಈಗ PSI ಪೇಪರ್ 1ಕ್ಕೆ ಈ ಒಂದು ಸಬ್ಜೆಕ್ಟು ಹೇಗೆ ಹೆಲ್ಪ್ ಆಗ್ಬೋದು ಅಂತ ಬಂದಾಗ ನಾನು ಆ್ಯಕ್ಚುಲಿ ಇದುವರೆಗೂ ಚರ್ಚೆ ಮಾಡಿದ್ದು KS ಪ್ರಿಲಿಮ್ಸ್ನ ಕ್ವಶನ್ ಪೇಪರ್ಗಳನ್ನು. ಇನ್ನು ಪೇಪರ್ 1ಗೆ ಈ ಸಬ್ಜೆಕ್ಟ್ ಹೇಗೆ ಹೆಲ್ಪ್ ಆಗ್ಬೋದು ಅಂತ ಪ್ರಶ್ನೆ ಕೇಳಿದಾಗ ನಾಳೆ ನಿಮಗೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ರೈತರಿಗೆ ಸಂಬಂಧಿಸಿದಂತೆ ಇದೊಂದು ಪ್ರಬಂಧಗಳನ್ನ ಪ್ರಶ್ನೆ ಕೇಳ್ತಾನೆ. ರೈತರಿಗೆ ಸಂಬಂಧಿಸಿದಂತೆ ಪ್ರಬಂಧಗಳು ಇದೊಂದು ಸಾಮಾನ್ಯ ವಿಷಯ. ಇವತ್ತು ರೈತರಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಅತ್ಯಂತ ಸಾಮಾನ್ಯವಾದಂತಹ ಪ್ರಬಂಧ ವಿಷಯದ ವಸ್ತು ಇದು. ಯಾವುದು? ರೈತರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಅದರಲ್ಲಿಯೂ ಮುಖ್ಯವಾಗಿ ರೈತರ ಆತ್ಮಹತ್ಯೆ ಪರಿಹಾರ ಕ್ರಮಗಳು ಅಥವಾ ಸರ್ಕಾರದ ಯೋಜನೆಗಳು ರೈತರಿಗೆ ಹೇಗೆಲ್ಲ ಹೇಗೆಲ್ಲ ಪ್ರಯೋಜನವಾಗಿದ್ದಾವೆ ಅಥವಾ ರೈತರ ಆತ್ಮಹತ್ಯೆ ನಿಯಂತ್ರಿಸುವಲ್ಲಿ ನಿಮ್ಮ ಸಲಹೆಗಳೇನು, ಈ ಥರದ ವಿಷಯಗಳನ್ನ ಇಟ್ಕೊಂಡು ಸುಲಭವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಈ ಸಬ್ಜೆಕ್ಟು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಬಂದಾಗ ಆತ್ಮೀಯ ರೈತರ ವಿಷಯವನ್ನು ಗಮನದಲ್ಲಿಟ್ಕೊಂಡು ಈ ಸರ್ಕಾರದ ಯೋಜನೆಗಳನ್ನು ಗಮನದಲ್ಲಿಟ್ಕೊಂಡು ವಿಚಾರ ಮಾಡೋದಾದರೆ ಫ್ರೆಂಡ್ಸ್, ಇವತ್ತು ಭಾರತದ ಕೃಷಿ ಇದು ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ. ಎಸ್, ಭಾರತದ ಕೃಷಿ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿರುವುದರಿಂದ ಈ ಕೃಷಿಯನ್ನು ಭಾರತದೊಳಗೆ ಮಾನ್ಸೂನ್ ಮಾರುತಗಳೊಂದಿಗೆ ಜೂಜಾಟ ಅಂತ ಕರೀತಾರೆ. ಆ ಜೂಜಾಟದೊಳಗೆ ಅದು ಅತಿವೃಷ್ಟಿಯಿಂದನೂ ಹಾಳಾಗ್ಬೋದು ಅಥವಾ ಅನಾವೃಷ್ಟಿಯಿಂದ ಬರಪೀಡಿತಗೊಂಡು ಬೆಳೆ ನಾಶ ಆಗ್ಬೋದು. ಇದರ ಪರಿಣಾಮ ರೈತನ ಮೇಲೆ ಬೀಳುತ್ತೆ. ಆ ಸಂದರ್ಭದೊಳಗೆ ಇವನ್ ರೈತ ತಾನು ಬೆಳೆಯುವಂತಹ ಬೆಳೆಗಳಲ್ಲಿ ಹೇಗೆ ವೈಜ್ಞಾನಿಕ ತಂತ್ರಜ್ಞಾನಗಳ ಅಳವಡಿಕೆ ಮಾಡ್ಕೋಬೋದು, ಅವುಗಳ ಮೂಲಕ ಹೇಗೆ ಆ ಒಂದು ರೈತ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಸದೃಢಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಈ ವಿಷಯ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಬಂದಾಗ ಆದ್ಮೇಲೆ ಇಲ್ಲೊಂದು ಯೋಜನೆ ಇದೆ, RKVY ಎನ್ನುವಂತಹ ಯೋಜನೆ. RKVY ಇಸ್ ನಥಿಂಗ್ ಬಟ್ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತೇಳಿ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದು ಆ್ಯಕ್ಚುಲಿ 2007 ಮತ್ತು 8ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಜಾರಿ ತಗೊಂಬಂದು ಇದು ಇವನ್ ರಾಜ್ಯದಲ್ಲಿಯೂ ಕೂಡ ಜಾರಿಯಲ್ಲಿದೆ. RKVY ಯೋಜನೆ ಅನ್ನುವಂಥದ್ದು. RKVY ಯೋಜನೆ, ಈ ಯೋಜನೆ ಬಗ್ಗೆ ಅರ್ಥೈಸ್ಕೋಬೇಕಾಗಿದ್ರೆ ಸ್ವಲ್ಪ ಹಿನ್ನೆಲೆ ಗಮನಿಸಿ. ಆದ್ಮೇಲೆ ನಮ್ದು ಇವತ್ತು ಭಾರತದಲ್ಲಿ ಋತುಮಾನ ಆಧಾರಿತ ಬೇಸಾಯ ಆಗಿರೋದ್ರಿಂದ ಎಟ್ ಎ ಟೈಮ್ ಯಾವಾಗ ನೈಋತ್ಯ ಮಾರುತಗಳು ಭಾರತವನ್ನು ತಲುಪ್ತವೋ ಆ ಸಂದರ್ಭದಲ್ಲಿ ನಾವು ಅಷ್ಟು ಭೂಪ್ರದೇಶದಲ್ಲಿ, ಭಾರತದ ಬಹುತೇಕ ಭೂಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಧಾನ್ಯ ತಗೊಳ್ತಾನೆ, ಭತ್ತ. ಭಾರತದ ಅಷ್ಟು ಭೂಪ್ರದೇಶದಲ್ಲಿ ಎಟ್ ಎ ಟೈಮ್ ನಾವು ಬಿತ್ತನೆ ಮಾಡ್ತೇವೆ. ಎಟ್ ಎ ಟೈಮ್ ಬಿತ್ತನೆ ಮಾಡಿದರೆ ಅದರ ಫಸಲು ಕೂಡ ಒಂದೇ ಸಮಯಕ್ಕೆ ಬರುತ್ತೆ. ಒಂದೇ ಸಮಯಕ್ಕೆ ಫಸಲು ಬಂತು ಅಂತದಂದರೆ ಅದನ್ನು ನಾವು ಎಟ್ ಎ ಟೈಮ್ ಮಾರ್ಕೆಟಿಗೆ ತಗೊಂಡು ಹೋಗ್ತೇವೆ. ಎಟ್ ಎ ಟೈಮ್ ಮಾರ್ಕೆಟಿಗೆ ತಗೊಂಡೋದ್ರೆ ಪರಿಣಾಮ ಏನಾಗುತ್ತೆ? ಒಂದೇ ಧಾನ್ಯ ಒಂದೇ ಸಮಯಕ್ಕೆ ಮಾರುಕಟ್ಟೆಗೆ ಬಂದರೆ ಇದರ ಬೇಡಿಕೆ ಕುಸಿತತೆ, ಇದರ ಬೆಲೆನೂ ಕೂಡ ಕುಸಿತತೆ. ಪರಿಣಾಮ ರೈತ ಏನು ಆಸೆ ಇಟ್ಕೊಂಡಿರ್ತಾನೋ ಆ ಬೆಳೆಯ ಮೌಲ್ಯ ಅವನಿಗೆ ಲಭ್ಯ ಆಗಂಗಿಲ್ಲ. ಇದು ನೋಡ್ರಿ ಹೇಗೆ ಎಕಾನಮಿಕಲಿ ಡಿಫೆಕ್ಟ್ ಇದೆ ಅನ್ನುವಂಥದ್ದು. ಈ ಕಲ್ಪನೆಯನ್ನು ರೈತರಿಗೆ ಅರಿವು ಮೂಡಿಸಬೇಕು.
ಯಾವುದಿವತ್ತು ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಆಗುತ್ತೋ ಅದನ್ನು ಮಿತಗೊಳಿಸಬೇಕು, ಅದಕ್ಕೆ ಪೂರಕವಾಗಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಈ RKVY ಯೋಜನೆ ಅತಿ ಮುಖ್ಯ ಉದ್ದೇಶ. ಈಗ ಗಮನಿಸಿ, ಇದೊಂದು ಪ್ರಮುಖ ಬೆಳೆ. ಇದು ಅಗತ್ಯಕ್ಕಿಂತ ಮಾರ್ಕೆಟಿಗೆ ಬಂದಾಗ ಏನಾಗುತ್ತೆ, ದರ ಕುಸಿತ ಆಗತ್ತೆ. ಅವಾಗ ಮತ್ತೆ ಪುನಃ ರೈತ ಆರ್ಥಿಕ ಸಂಕಷ್ಟ ಅನುಭವಿಸ್ತಾನೆ, ಮತ್ತೆ ತಾನು ಜೀವನದೊಳಗೆ ಜಿಗುಪ್ಸೆಗೊಂಡು ಆನಂತರ ಮುಂದಿನ ಯಾವುದೋ ಚಟುವಟಿಕೆಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡ್ಬಿಡ್ತಾನೆ. ಆ ನಿಟ್ಟಿನೊಳಗೆ ರೈತರನ್ನ ಬದುಕಿಸ್ಕೋಬೇಕು ಅನ್ನೋದು ಆಧಾರ ಈ RKVY ಯೋಜನೆ ಆಗಿತ್ತು. ಇದರ ಪರಿಣಾಮವಾಗಿ ಅಥವಾ ಅತಿ ಮುಖ್ಯ ಬೆಳೆಗಳನ್ನು ಬೆಳೆಯೋದರ ಬದಲಾಗಿ ಈ ಕೃಷಿಗೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನು ತನ್ನ ಜಮೀನಲ್ಲಿ ಕೈಗೊಳ್ತಕ್ಕಂಥದ್ದು ಪೂರಕ ಚಟುವಟಿಕೆ. ಈ ಪೂರಕ ಚಟುವಟಿಕೆ ಹೇಗಿರಬೇಕು, ಅವನಿಗೆ ಪ್ರತಿ ತಿಂಗಳು ಆದಾಯವನ್ನು ನೀಡುವಂತಹ ತಿಂಗಳ ಪೇಮೆಂಟ್ ಥರ ಇರಬೇಕು. ತಿಂಗಳ ಪೇಮೆಂಟ್ ಥರ ಇರುವಂತಹ ಚಟುವಟಿಕೆಗಳಂದ್ರೆ ಪಶುಸಂಗೋಪನೆ ಇದೆ, ಕೋಳಿ ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಜೇನು ಸಾಕಾಣಿಕೆ ಇದೆ, ಮೀನು ಸಾಕಾಣಿಕೆ ಇದೆ. ಈ ಥರ ಪೂರಕ ಚಟುವಟಿಕೆಗಳು ಸಾಕಷ್ಟಿದಾವೆ. ಆನಂತರ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೋದು, ಪುಷ್ಪ ಕೃಷಿ ಬೆಳಿಬೋದು. ಈ ಎಲ್ಲ ಚಟುವಟಿಕೆಗಳು ಅವನಿಗೆ ನಿರಂತರ ಆದಾಯ ಕೊಡ್ತಿರ್ತವೆ. ಎಸ್, ಅಫ್ಕೋರ್ಸ್ ಸರ್, ತಾನು ಬೆಳೆಯುವಂಥ ಮುಖ್ಯ ಬೆಳೆಗಳನ್ನು ಕಡಿಮೆ ಮಾಡಿ ಈ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಬೇಕಾದ್ರೆ ಅವನಿಗೆ ಆರ್ಥಿಕ ಸಹಾಯ ಬೇಕಲ್ವಾ? ಈ ಉದ್ದೇಶ ಇಟ್ಕೊಂಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೇನು ಮಾಡಿದಾವೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾವೆ. ಅಂದ್ರೆ ಇದರ ಉದ್ದೇಶ, ಯಾವ ರೈತ ತಾನು ಬೆಳೆಯುವಂತಹ ಅತಿ ಮುಖ್ಯ ಬೆಳೆಯ ಪ್ರಮಾಣವನ್ನು ಕಡಿಮೆ ಮಾಡಿ ತನ್ನ ಜಮೀನಿನಲ್ಲಿ ಕೃಷಿಗೆ ಪೂರಕವಾಗಿರುವ ಚಟುವಟಿಕೆಗಳನ್ನು ಕೈಗೊಳ್ತಾನೋ ಅವನಿಗೆ ಈ ಯೋಜನೆ ಮೂಲಕ ಆರ್ಥಿಕ ಸಾಲದ ಸೌಲಭ್ಯವನ್ನು ನೀಡ್ತದೆ. ಆ ಸಾಲದ ಸೌಲಭ್ಯವನ್ನು ಪಡ್ಕೊಳ್ಳುವಂತಹ ರೈತ ಈ ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಆ ಮೂಲಕ ತನ್ನ ಆರ್ಥಿಕ ಸಂಕಷ್ಟವನ್ನು ನೀಗಿಸ್ಕೊಳ್ಬಹುದು. ಈ ಉದ್ದೇಶ ಇಟ್ಕೊಂಡು ಸರ್ಕಾರ RKVY ಯೋಜನೆಯನ್ನು ಜಾರಿ ತಗೊಂಡ್ಬಂದಿದ್ದು. ಈಗೇನು ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಇದನ್ನೇ ಆಧಾರವಾಗಿಟ್ಕೊಂಡು ನಮಗೆ ಮುಂದೆ ಏನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಉದ್ದೇಶ ಏನು ಅಂತಂದೇಳಿ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಉದ್ದೇಶ ಅತಿ ಮುಖ್ಯ ಬೆಳೆಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಕೃಷಿ ಪೂರಕ ಚಟುವಟಿಕೆಗಳಲ್ಲಿ ಕೈಗೊಳ್ಳುವ ರೈತನನ್ನ ಅಥವಾ ರೈತನಿಗೆ ಆರ್ಥಿಕ ಸಹಾಯಧನವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅನ್ನುವಂಥದ್ದು. ಸೊ ಈ ಥರದ ವಿಷಯಗಳನ್ನೇ ನಾವೇನು ಮಾಡ್ಬೋದು, ರೈತನ ಈಗೊಂದು ಕರ್ನಾಟಕ ಸರ್ಕಾರದ ಇದೊಂದು ಪ್ರಾಜೆಕ್ಟ್ ಆಯಿತು. ಈ ಸರ್ಕಾರದ ಪ್ರಾಜೆಕ್ಟು ರೈತರಿಗೆ ಸಂಬಂಧಿಸಿದಂತೆ KS ಪೇಪರ್ ಫಸ್ಟಲ್ಲಿ ಹೇಗೆ ಬಳಕೆ ಮಾಡ್ಬೋದು ಅಂತಂದರೆ, ರೈತರ ಆತ್ಮಹತ್ಯೆ ನಿಯಂತ್ರಿಸುವಲ್ಲಿ ಸರ್ಕಾರದ ಕ್ರಮ ಅಂತ ಬರೆದು RKVY ಯೋಜನೆಯಡಿ ಏನು ಅನುಕೂಲ ಇದೆಯಲ್ಲ, ಈ ಅನುಕೂಲವನ್ನು ರೈತನಿಗೆ ತಲುಪಿಸಿದ್ದೇ ಆದಲ್ಲಿ ಬಹುಶಃ ಅವನು ಆರ್ಥಿಕವಾಗಿ ಸದೃಢಗೊಳ್ತಾನೆ. ಆತ್ಮಹತ್ಯೆಯಂತಹ ಕೃತಿಗಳಿಗೆ ಅಥವಾ ಚಟುವಟಿಕೆಗಳಿಗೆ ಅವನು ತಾನು ಪಾಲ್ಗೊಳ್ಳುವಂಗಿಲ್ಲ ಅಂತ ನಾವು ಎಸ್ಸೆ ಒಳಗೆ ವಿಷಯ ವಸ್ತುಗಳನ್ನು ಮಂಡಿಸ್ಬೋದು. ಗಮನಿಸಿ, ಈ ವಿಷಯ ನಾಟ್ ಓನ್ಲಿ ಫಾರ್ ಸಬ್ಜೆಕ್ಟ್ ಆ್ಯಂಡ್ ಆಲ್ಸೋ ನಾವು ಇದನ್ನು ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ರೈತರಿಗೆ ಸಜೆಷನ್ ಆಗಿಯೂ ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಸಬ್ಜೆಕ್ಟು ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಲ್ಮೋಸ್ಟ್ ಕೇಂದ್ರ ಮತ್ತು ರಾಜ್ಯ ಪ್ರಾಯೋಜಿತ ಯೋಜನೆಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತದೆ. ಈ ಯೋಜನೆಗಳು ಒಂದು ನಿಮಗೆ ಮುಂಬರುವ ಎಕ್ಸಾಮ್ಗಳಿಗೆ ವಿಷಯ ವಸ್ತುಗಳು ಆಗಿರ್ತವೆ. ಜೊತೆಗೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಪ್ರಾಮಾಣಿಕ ಪ್ರಯತ್ನ ಮಾಡಿದ ಹೊರತಾಗಿಯೂ ಕೂಡ ನಿಮಗೆ ಒಂದು ವೇಳೆ ಉದ್ಯೋಗ ದೊರೆಯಲಿಲ್ಲ ಅಂತಂದರೆ ಈ ಯೋಜನೆಗಳು ಮುಂದೆ ನಿಮಗೆ ಉದ್ಯೋಗವನ್ನು ಕಂಡುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಆ ದೃಷ್ಟಿಕೋನದಲ್ಲಿ ಪ್ರಾಮಾಣಿಕ ಪ್ರಯತ್ನದ ಹೊರತೂ ಕೂಡ ನಿಮಗೆ ಬಹುಶಃ ಸಿಗಲಿಲ್ಲ ಉದ್ಯೋಗ ಅಂತಂದರೆ ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೊಳಗಾಗುವಂತಹ ಅಗತ್ಯ ಇಲ್ಲ. ಈ ಥರ ಸರ್ಕಾರ ಪ್ರಾಯೋಜಿತ ಯೋಜನೆಗಳಿದಾವೆ, ಅವನ್ನ ನಾವು ಬಳಕೆ ಮಾಡಿಕೊಂಡ್ರೂ ಕೂಡ ಸಾಕಾಗ್ತದೆ. ಸೊ ಆ ನಿಟ್ಟಿನೊಳಗೆ ಈ ತರಗತಿಗಳು ನಿಮಗೆ ಉಪಯುಕ್ತ ಅನ್ನಿಸ್ತವೆ ಅನ್ನುವಂಥದ್ದು ನನ್ನ ಭಾವನೆ. ಎಸ್, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, PSI ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ನಾವು ಈ ಥರ ಅಪ್ಲೈ ಮಾಡ್ಕೋಬೋದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತಕ್ಕಂಥದ್ದು. ಆದ್ಮೇಲೆ ಇವತ್ತು ಕೃಷಿ ಪೂರಕ ಚಟುವಟಿಕೆಗಳು, ಕೃಷಿ ಚಟುವಟಿಕೆಯನ್ನು ಇಟ್ಕೊಂಡು ಒಂದು ಯೋಜನೆ, ಆನಂತರ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ, ಇವೆರಡನ್ನ ಇಟ್ಕೊಂಡು ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇವುಗಳ ಜೊತೆಗೆ ಈ ಸಬ್ಜೆಕ್ಟು ಮತ್ತೆ ಇದ್ರ ಮೇಲೆ ಮತ್ತಿನ್ನೇನು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಬಂದಾಗ ಇನ್ನೊಂದು PPT ಮುಂದೆ ಆಯ್ತು. ಎಸ್,
ಎಸ್, ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಈಗ ಇಲ್ಲಿ 2019 ಮತ್ತು 20ನೇ ಸಾಲಿನ ಹಣಕಾಸು ವರ್ಷದ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರದ ಗಾತ್ರ ಅಂತ ಪ್ರಶ್ನೆ ಕೇಳಿದಾನೆ. ಆದ್ಮೇಲೆ ಈ ಥರದ ನೇರ ಪ್ರಶ್ನೆಗಳು, ಈ ಪ್ರಶ್ನೆ ಏನು ನಮಗೆ ಮುಂದಿನ ಎಕ್ಸಾಮ್ಗಳಿಗೆ ಅನುಕೂಲ ಆಗಲ್ಲ. ಈ ಪ್ರಶ್ನೆಗೆ ಉತ್ತರ ಮುಂದೆ ಏನಾದರೂ ಕಂಡ್ಕೋಬೇಕಾಗಿತ್ತು ಅಂತಂದರೆ, ಈಗ ನಮಗೆ ರಾಜ್ಯ ಸರ್ಕಾರ 2022 ಮತ್ತು 23ನೇ ಸಾಲಿನ ಬಜೆಟ್ನ ಗಾತ್ರವನ್ನು ನಮ್ಮ ಮುಂದೆ ತಂದಿಡುತ್ತೆ. ಆ ಬಜೆಟ್ನ ಗಾತ್ರ ತಂದಿಟ್ಟಾಗ ಇಲ್ಲಿ ಏನು ಗಾತ್ರ ಇರುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಬಹುಶಃ ಅದು ಕೂಡ ನಿಮಗೆ ಮುಂದೆ ಪ್ರಶ್ನೆ ಆಗೋ ಸಾಧ್ಯತೆ ಇರ್ತದೆ. ಯಾಕೆ ಈ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ ಮತ್ತು ಪರಿಚಯಿಸ್ತಾ ಇದ್ದೇನೆ ಅಂದರೆ, ಈ ವಿಷಯ ಬಜೆಟ್ನ ಮೂಲಕ ಹೇಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದಕ್ಕೆ ನೇರವಾದ ಪ್ರಶ್ನೆ ಇದು. ಹೀಗಾಗಿ ಆದ್ಮೇಲೆ ಬಜೆಟ್ ಬಂದ ದಿನ ಅಥವಾ ಬಜೆಟ್ನ ಹಿಂದಿನ ದಿನ ಪೇಪರನ್ನು ಸೂಕ್ಷ್ಮವಾಗಿ ಗಮನಿಸಿ. ಅವತ್ತು ಕರ್ನಾಟಕ ಸರ್ಕಾರದ ಬಜೆಟ್ನ ಪ್ರಮುಖ ಅಂಶಗಳೆಲ್ಲವೂ ಮಾಹಿತಿ ಇರುತ್ತೆ. ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಏನು ಘೋಷಣೆ ಮಾಡಿದ್ದಾನೆ ಅವುಗಳ ಜೊತೆಗೆ ಅವುಗಳ ಗಾತ್ರ ಹೇಗಿದೆ ಅನ್ನೋದನ್ನು ಒಂದೀಟ್ ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ತಲುಪಿಸೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ್ಯಕ್ಚುಲಿ ಇದು 2020 KS ಪ್ರಿಲಿಮ್ಸ್ ಕೇಳಿದಂಥ ಪ್ರಶ್ನೆ. ಇದನ್ನು ಗಾತ್ರ ನೆನ್ಪಿಟ್ಕೊಂಡ್ರೆ ಒಂದು ಕ್ವಶನ್ಗೆ 2 ಅಂಕಗಳು ಸುಲಭವಾಗಿ ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಕೋನದೊಳಗೆ ಇದೊಂದು ಪ್ರಶ್ನೆಯನ್ನು ಇಲ್ಲಿಟ್ಟಿದ್ದು. ಆಮೇಲೆ ಗಮನಿಸಿ, ಈ ಬಜೆಟ್ನ ಹಿಂದಿನ ದಿನ ನಮಗೆ ಆರ್ಥಿಕ ಸಮೀಕ್ಷೆ ಸಿಗುತ್ತೆ. ಬಜೆಟ್ನ ಹಿಂದಿನ ದಿನ ರಾಜ್ಯದ ಆರ್ಥಿಕ ಸಮೀಕ್ಷೆ ಸಿಗುತ್ತೆ. ಆರ್ಥಿಕ ಸಮೀಕ್ಷೆ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತದಂದರೆ, ಬಜೆಟ್ ಇದು ಮುಂಗಡ ಪತ್ರ, ಮುಂದಿನ ವರ್ಷದ ಆಯವ್ಯಯದ ಬಗ್ಗೆ ಮಾಹಿತಿ ಕೊಟ್ಟರೆ, ಸಮೀಕ್ಷೆ ಈ ಹಿಂದಿನ ವರ್ಷದ, ಫಾರ್ ಎಕ್ಸಾಂಪಲ್ 2021 ಮತ್ತು 22ನೇ ಸಾಲಿನ ಆರ್ಥಿಕ ಸಾಧನೆ ಮತ್ತು ಯೋಜನೆಗಳ ಯಶಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸಮೀಕ್ಷೆ ಮಾಹಿತಿಯನ್ನು ಕೊಡ್ತಿರ್ತದೆ. ನೆನ್ಪಿಟ್ಕೊಳ್ಳಿ, ನಮ್ಮ ಈ ಸ್ಟೇಟ್ ಇಂಪಾರ್ಟೆಂಟ್ ಸಬ್ಜೆಕ್ಟು ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಎರಡೂ ವಿಷಯಗಳನ್ನು ಕೂಡ ಒಳಗೊಂಡಿರ್ತದೆ. ನಮಗೆ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಎರಡನ್ನೂ ಒಳಗೊಂಡಿರ್ತದೆ. ಸೊ ಯಾವತ್ತು ಬಜೆಟ್ ಬರುತ್ತಲ್ಲ ಅದರ ಹಿಂದಿನ ದಿನ ಸಮೀಕ್ಷೆ ಇರುತ್ತೆ, ಅದರ ನಂತರದ ದಿನ ಬಜೆಟ್ ಇರುತ್ತೆ. ಆ ಎರಡೂ ದಿನದ ಮಾಹಿತಿಯನ್ನು ತುಂಬ ಚೆನ್ನಾಗಿ ನೀವು ಜೋಡಿಸಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದರ ಬಗ್ಗೆ ಹೆಚ್ಚು ಚಿಂತಿತರಾಗುವಂಥ ಅಗತ್ಯ ಇಲ್ಲ. ಯಾಕಂದರೆ ಈ ಎರಡೂ ವಿಷಯಗಳನ್ನು ಇಟ್ಕೊಂಡು ಇನ್ನು ಮುಂದೆ ನಾನು ನಿಮ್ಮ ಮುಂದೆ ನಿಂತ್ಕೊಳ್ತೇನೆ. ಆರ್ಥಿಕ ಸಮೀಕ್ಷೆ ಒಳಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು, ಆಮೇಲೆ ಬಜೆಟ್ನ ಪ್ರಮುಖ ಅಂಶಗಳು ಏನೆಲ್ಲ ಇರ್ತವೆ ಅನ್ನೋದನ್ನು ಈ ಸಬ್ಜೆಕ್ಟ್ ಮೂಲಕ ನಾನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ದೆನ್ ನೆಕ್ಸ್ಟ್ ಎಸ್ ಫ್ರೆಂಡ್ಸ್, ಗಮನಿಸಿ. ಜೊತೆಗೆ ಈ ಸಬ್ಜೆಕ್ಟ್ ನಮಗೆ ಮತ್ತೆ ಇನ್ನು ಹೇಗೆ ಹೆಲ್ಪ್ ಆಗ್ಬೋದು ಅಂತ ಬಂದಾಗ, ಈಗ ನಮ್ಮ ಈ ಸಬ್ಜೆಕ್ಟ್ನೊಳಗೆ ಅತಿ ಮುಖ್ಯ ವಿಷಯ ಅಂತ ಬಂದಾಗ ದಟ್ ಈಸ್ ಗ್ರಾಮೀಣಾಭಿವೃದ್ಧಿ ಅಂತ ಬರ್ತದೆ. ಯಾವುದು? ಗ್ರಾಮೀಣಾಭಿವೃದ್ಧಿ. ಈ ಗ್ರಾಮೀಣಾಭಿವೃದ್ಧಿ ವಿಷಯವನ್ನು ಈ ಸಬ್ಜೆಕ್ಟ್ ಮೂಲಕ ತಿಳ್ಕೊಳ್ಳೋದ್ರಿಂದ ನಮಗೆ ಮುಂದಾಗುವಂತಹ ಅನುಕೂಲ. ಈಗ ನಾವು KS ಪ್ರಿಲಿಮ್ಸ್ದು ನೋಡಿದ್ವಿ, ಮೇನ್ಸ್ಗೆ ಸಂಬಂಧಪಟ್ಟಂಗೆ ವಿಷಯಗಳನ್ನ ಗಮನಿಸಿದ್ವಿ, PSIಗೂ ಕೂಡ ಹೇಗೆ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಗಮನಿಸಿದ್ವಿ. ಈ ವಿಷಯದೊಳಗೆ ಆರ್ಥಿಕ ಸಮೀಕ್ಷೆ ಬಿಡುಗಡೆಗೊಂಡಾಗ ಆರ್ಥಿಕ ಸಮೀಕ್ಷೆಯ 5ನೇ ಟಾಪಿಕ್ಕು ಗ್ರಾಮೀಣಾಭಿವೃದ್ಧಿ ಅಂತೇಳಿ. ಈ ಗ್ರಾಮೀಣಾಭಿವೃದ್ಧಿ ನಮ್ಗೆ ಹೇಗೆ ಇನ್ಮೇಲೆ ಹೆಲ್ಪ್ ಆಗ್ಬೋದು ಅಂದರೆ, ಆದ್ಮೇಲೆ ಇನ್ನೇನು ಕರ್ನಾಟಕ ಸರ್ಕಾರ RDPR ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳನ್ನು ತುಂಬಿಕೊಳ್ತಾ ಇದೆ. ಈಗ RDPRಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ತುಂಬಿಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ SDAA ಬಹುಶಃ ಆರ್ಥಿಕ ಅನುಮೋದನೆಯನ್ನು ಪಡ್ಕೊಂಡು ಬಹುಶಃ ಇಷ್ಟರಲ್ಲೇ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇದೆ. SDAAಗೆ ಸಂಬಂಧಪಟ್ಟ ಹಾಗೆ, ಆನಂತರ PDOಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇನ್ಮೇಲೆ ಬಹುತೇಕ ನೋಟಿಫಿಕೇಶನ್ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ. ಈ ಎಕ್ಸಾಮ್ಗಳಿಗೂ ಕೂಡ ಈ ಸಬ್ಜೆಕ್ಟ್ ಹೇಗೆ ಹೆಲ್ಪ್ ಆಗ್ತದೆ? RDPR ಈಸ್ ನಥಿಂಗ್ ಬಟ್ ರೂರಲ್ ಡೆವಲಪ್ಮೆಂಟ್. ಆ ರೂರಲ್ ಡೆವಲಪ್ಮೆಂಟ್ ಈಸ್ ನಥಿಂಗ್ ಬಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳೇ ಆಗಿರ್ತವೆ. ಆಲ್ಮೋಸ್ಟ್ 90% RDPR ಕ್ವಶನ್ಸ್ಗಳೇನಾಗಿರ್ತವೆ ಈ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಸಂಬಂಧಪಟ್ಟಿರ್ತವೆ. ಈಗ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಯಾವುದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಜಾರಿಗೆ ಬರ್ತವೆ ಅಂತ ಬಂದಾಗ ಗಮನದಲ್ಲಿರಲಿ, ಇವೆಲ್ಲ ಯೋಜನೆಗಳು ಇವತ್ತು ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು, ಕೃಷಿಯ ಕೊಡುಗೆ, ಈ ಕೃಷಿ
ಇವತ್ತು ಆರ್ಥಿಕತೆಯ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿದೆ. ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿದ್ದು ಈ ಪ್ರಾಥಮಿಕ ವಲಯದ ಕೊಡುಗೆ ಅಪ್ರಾಕ್ಸಿಮೇಟ್ 10ರಿಂದ 12% ಮಾತ್ರ ಕೊಡುಗೆ ಇರೋದು. ಅಂದರೆ ರಾಜ್ಯದಲ್ಲಿ ಕೃಷಿ ಕ್ಷೇತ್ರ ಅತಿ ದೊಡ್ಡ ಉದ್ಯೋಗವನ್ನು ನೀಡುವ ಕ್ಷೇತ್ರ ಆಗಿದ್ರೂ ಸಹ ಅದರ ಕೊಡುಗೆ ಕೇವಲ 10ರಿಂದ 12% ಮಾತ್ರ ಇರೋದು. ಈ 10ರಿಂದ 12% ಆದಾಯ ಅಂದರೆ ಅತಿ ಕಡಿಮೆ ಆದಾಯವನ್ನು ಹೊಂದಿರುವ ಪ್ರಾಥಮಿಕ ವಲಯವನ್ನು ಅವಲಂಬಿಸಿರುವ, ಅಂದರೆ ಮುಖ್ಯವಾಗಿ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳನ್ನು ಅವಲಂಬಿಸಿರುವ ಬಹುತೇಕ ಜನ ವಾಸವಾಗಿರೋದು ಎಲ್ಲಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ. ಅಂದರೆ ಒಂದು ಸ್ಪಷ್ಟ, ಕೃಷಿಯನ್ನು ಅವಲಂಬಿಸಿರೋರು ಬಹುತೇಕ ಆರ್ಥಿಕವಾಗಿ ಹಿಂದುಳಿದಿದ್ದು ಅವರು ವಾಸವಾಗಿರುವಂತಹ ಕ್ಷೇತ್ರ ಆಲ್ಮೋಸ್ಟ್ ಗ್ರಾಮೀಣ ಭಾಗದಲ್ಲಿ. ಪರಿಣಾಮ ಅವರನ್ನು ಆರ್ಥಿಕವಾಗಿ ಪುನಶ್ಚೇತನಗೊಳಿಸಬೇಕು. ಅವರ ಆರ್ಥಿಕತೆಯಲ್ಲಿ ಯಾವ ತಮ್ಮ ಮೂಲ ಸೌಕರ್ಯಗಳನ್ನು ವೃದ್ಧಿಸಿಕೊಳ್ಳಿದ್ದಕ್ಕೆ ಅವರಲ್ಲಿ ಕೊರತೆ ಇದೆಯೋ ಆ ಕೊರತೆಯನ್ನು ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳನ್ನು ಅಥವಾ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿಷಯ ವಸ್ತುಗಳನ್ನಾಗಿಟ್ಕೊಂಡು ಇಲ್ಲಿ ಕರ್ನಾಟಕ ಸರ್ಕಾರ ಯೋಜನೆಯನ್ನು ರೂಪಿಸುತ್ತೆ. ಫಾರ್ ಎಕ್ಸಾಂಪಲ್, ಈ ಗ್ರಾಮೀಣಾಭಿವೃದ್ಧಿ ಒಳಗೆ ಈಗ ವಸತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಂತ ಬಂದಾಗ ನಾ ಹೇಳ್ದೆ, ಇಲ್ಲಿ ಪ್ರಾಥಮಿಕ ವಲಯಕ್ಕೆ ಅವಲಂಬನೆ ಆಗಿರುವಂಥವ್ರ ಸಂಖ್ಯೆ ತುಂಬ ಹೆಚ್ಚಿದ್ದು ಆರ್ಥಿಕವಾಗಿ ಬಹುಶಃ ಹಿಂದುಳಿದವರಾಗಿರ್ತಾರೆ. ಅಂಥವರಲ್ಲಿ ತಮ್ಮ ವಸತಿಯನ್ನು ತಾವೇ ಕಲ್ಪಿಸಿಕೊಳ್ಳುವಂತಹ ಸಮರ್ಥರಾಗಿರೋಂಗಿಲ್ಲ. ಇಂಥವ್ರನ್ನ ದೃಷ್ಟಿಕೋನ ಇಟ್ಕೊಂಡು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ಈ ಮುಂಚೆ ಅಥವಾ ಇನ್ನು ಮುಂದೆ ವಸತಿಯ ಸೌಲಭ್ಯವನ್ನು ಕಲ್ಪಿಸಿಕೊಡ್ಲಿಕ್ಕೆ ಯೋಜನೆಗಳನ್ನು ರೂಪಿಸುತ್ತೆ. ಆ ಯೋಜನೆಗಳು ಯಾವ್ಯಾವಿದ್ದಾವೆ, ಆ ಯೋಜನೆಗಳಿರುವಂತಹ ವಿಷಯ ವಸ್ತು ಏನು, ಯಾರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಿದೆ ಅನ್ನುವ ಆಧಾರದ ಮೇಲೆ ಒಂದು ಯೋಜನೆ ರೆಡಿಯಾಗಿರ್ತದೆ. ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವು ನಮ್ಮ ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗೋ ಸಾಧ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಯೋಜನೆ ಇದೆ. ಫಾರ್ ಎಕ್ಸಾಂಪಲ್, ಇಂದಿರಾ ಆವಾಸ್ ಯೋಜನೆ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಇಂದಿರಾ ಆವಾಸ್ ಯೋಜನೆ, ಈ ಇಂದಿರಾ ಆವಾಸ್ ಯೋಜನೆ ಇವತ್ತು PMAY ಯೋಜನೆಯನ್ನಾಗಿ ಅದನ್ನು ಮರುನಾಮಕರಣಗೊಳಿಸಲಾಗಿದೆ. ಇಂದಿರಾ ಆವಾಸ್ ಯೋಜನೆಯನ್ನು ನಾವಿವತ್ತೇನು ಮಾಡಿದ್ದೇವೆ, PMAY ಯೋಜನೆ ಅಂತಂದೇಳಿ ಮರುನಾಮಕರಣಗೊಳಿಸಿದ್ದಾವೆ. PMAY ಯೋಜನೆಯ ಅತಿ ಮುಖ್ಯ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದವರು ಆಗಿರ್ತಾರೆ. ಆರ್ಥಿಕವಾಗಿ ಹಿಂದುಳಿದವರು ಅಂದರೆ ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರೋರಾಗಿರ್ತಾರೆ. ಇಲ್ಲಿ ಸರ್ಕಾರ ಇಂದಿರಾ ಆವಾಸ್ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅವರ ಆರ್ಥಿಕ ಮಿತಿಯನ್ನು 32,000ಕ್ಕೆ ಮಿತಿಗೊಳಿಸಲಾಗಿರ್ತದೆ. ಈ ರೀತಿ ಮಿತಿಗೊಳಿಸಿರುವಂಥವ್ರ ಆದಾಯ ಕ್ರಮ ಯಾರ್ದಿರ್ತದಲ್ವ ಅಂಥವ್ರನ್ನ ಈ ಯೋಜನೆ ಫಲಾನುಭವಿಗಳನ್ನಾಗಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಯೋಜನೆಗಳನ್ನು ತಲುಪಿಸ್ತಿರ್ತದೆ. ಅಂದರೆ ಈ ಯೋಜನೆಯ ಒಂದು ಅಂಶವನ್ನು ಮಾತ್ರ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೇನೆ. ಆದ್ಮೇಲೆ ಇವತ್ತಿನ ಬಹುತೇಕ ಈ ಸುದೀರ್ಘ ಅವಧಿಯಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ವಸ್ತು ಏನಕ್ಕೆ ಸಂಬಂಧಪಟ್ಟಿದೆ ಮತ್ತು ಮುಂಬರುವ ಎಕ್ಸಾಮ್ಗಳಲ್ಲಿ ಇದರಿಂದ ಹೇಗೆಲ್ಲ ಅನುಕೂಲ ಆಗ್ಬೋದು ಅನ್ನೋದನ್ನು ನಾನು ಪ್ರಾರಂಭಿಕವಾಗಿ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಈ ಯೋಜನೆಯಡಿ ಈ ವಿಷಯ ವಸ್ತುವಿನೊಳಗೆ ಪ್ರತಿ ಟಾಪಿಕನ್ನು ಇಟ್ಕೊಂಡು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಯಾವೆಲ್ಲ ಪೂರಕ ವಿಷಯ ವಸ್ತುಗಳಿದಾವೆ ಅನ್ನೋದನ್ನು ನಿಮ್ಮ ಮುಂದೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮತ್ತು ವಿದ್ಯಾರ್ಥಿನಿ ಸಹೋದರಿಯರೇ, ಈ ಸಂತೋಷ್ ಲಾಡ್ ಫೌಂಡೇಶನ್ ಕರ್ನಾಟಕದಲ್ಲಿ ಒಂದು ಆನ್ಲೈನ್ ಶಿಕ್ಷಣದ ಮೂಲಕ ತಂತ್ರಜ್ಞಾನವನ್ನು ಎಷ್ಟು ಒಳ್ಳೆಯ ಕೆಲಸಗಳಿಗೆ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನುವ ನಿಟ್ಟಿನೊಳಗೆ ಈ ಸಂತೋಷ್ ಲಾಡ್ ಫೌಂಡೇಶನ್ ತುಂಬ ಒಂದು ಉತ್ತಮವಾದಂತಹ ಹೆಜ್ಜೆಯನ್ನು ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭಿಸ್ತಾ ಇರುವಂಥದ್ದು. ಈ ಒಂದು ಪ್ರಯತ್ನ ಬಹುಶಃ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿರದೆ ಇನ್ನೇನು ಮುಂದೆ ದೇಶಕ್ಕೂ ಕೂಡ ಇದೊಂದು ಪಸರಿಸಲಿ. ದೇಶದ ಅಷ್ಟು ಸಮಗ್ರ ಬಡ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಈ ರೀತಿಯ ವಿಷಯ ತರಗತಿಗಳನ್ನು ಉಪಯೋಗ ಪಡೆದುಕೊಳ್ಳೋದ್ರ ಮೂಲಕ ಅನುಕೂಲ ಆಗಲಿ ಅಂತೇಳಿ ಈ ಮೂಲಕ ಅಷ್ಟು ಸಮಗ್ರ ಕರ್ನಾಟಕದ ಸ್ಪರ್ಧಾ ವಿದ್ಯಾರ್ಥಿಗಳ ಪರವಾಗಿ ಸಂತೋಷ್ ಲಾಡ್ ಸರ್ಗೆ ಈ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮೂಲಕ ಅವರ ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಮತ್ತಷ್ಟು ಸದೃಢಗೊಳ್ಳಲಿ ಅಂತಂದು ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ಜೊತೆಗೆ ನಿಮ್ಮ ಮುಂದೆ ತಲುಪ್ತೇನೆ. ಅಲ್ಲಿಯವರೆಗೂ ಸುರಕ್ಷಿತವಾಗಿರಿ. ಧನ್ಯವಾದಗಳು.